हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागಲು तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागಲು तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिके संजयागಲು तव की पुदु मन दक्षिणेश्वर यात्ರೆಗೆ अत्थ केशव चंद्रसेनन भक्ति नमनव काणुवे। अत्थ केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चित्तदि कೈಯುವೆ। संजयागಲು तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागಲು तव की पुदु मन दक्षिणेश्वर यात्ರೆಗೆ संजयागಲು तव की पुदु मन दक्षिणेश्वर यात्ರೆಗೆ
कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಕಳೆದ ಶನಿವಾರ ಶ್ರೀರಾಮಕೃಷ್ಣರು ಗೃಹಸ್ಥ ಭಕ್ತರು ಸಂಸಾರದಲ್ಲಿ ಇದ್ದುಕೊಂಡೇ ಭಗವಂತನನ್ನ ಕರೆಯಬಹುದು, ಅದರಿಂದ ಏನೂ ತೊಂದರೆ ಇಲ್ಲ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಸಂಸಾರಿಗರೇ ಅಧಿಕ ಸಂಖ್ಯೆ, ಸನ್ಯಾಸಿಗಳು ಎಲ್ಲೋ ಅಲ್ಲಿ ಇಲ್ಲಿ ಕೆಲವರು. ಕುಂಭಮೇಳದ ಹೊತ್ತಿಗೆ ಬಹಳ ಜನ ಸನ್ಯಾಸಿಗಳು ಕಾಣಿಸಿಕೊಳ್ತಾರೆ, ಆ ವಿಚಾರ ಬೇರೆ. ನಿಜವಾದ ಸನ್ಯಾಸಿಗಳಾಗಿ ಸಂಸಾರದಿಂದ ಹೊರಕ್ಕೆ ಬರತಕ್ಕಂತಹದ್ದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಮಾರ್ಗ. ಎಲ್ಲರೂ ಸನ್ಯಾಸಿಗಳಾಗುವಂತಹದ್ದಲ್ಲ. ಇರುವ ಕೆಲವು ಜನ ಸನ್ಯಾಸಿಗಳನ್ನ ನೋಡಿಕೊಳ್ಳಬೇಕಾದ್ರೆ ಈ ಗೃಹಸ್ಥರೇ ಬೇಕು. ಗೃಹಸ್ಥ ಧರ್ಮ, ಸನ್ಯಾಸ ಧರ್ಮ, ಬ್ರಹ್ಮಚರ್ಯ ಧರ್ಮ, ವಾನಪ್ರಸ್ಥಾಶ್ರಮ ಧರ್ಮ, ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರ ಕ್ಷೇತ್ರದಲ್ಲಿ ಇದ್ದುಕೊಂಡು ಧರ್ಮವನ್ನು ಪರಿಪಾಲಿಸುವಂತಹದ್ದಿದೆ. ಧರ್ಮದ ಮರ್ಮವನ್ನ ಅರಿತು ಬದುಕಬೇಕು ಅಂತಂದ್ರೆ ಸನ್ಯಾಸಿಯ ಜೀವನ ಎಷ್ಟು ಕಷ್ಟಕರವೋ ಸಂಸಾರಿಗಳ ಜೀವನವೂ ಅಷ್ಟೇ ಕಷ್ಟಕರ. ವಿಲಾಸಿಗಳಾದಂತಹ ಸಂಸಾರಿಗರ ಕತೆ ಬೇರೆ. ಲಂಗು ಲಗಾಮಿಲ್ಲದೆ ವರ್ತಿಸುವಂತಹ ಸನ್ಯಾಸಿಯ ಕಥೆಯೂ ಬೇರೆ. ಲಂಗು ಲಗಾಮಿಲ್ಲದೇನೆ ವರ್ತಿಸುವಂತಹ ಗೃಹಸ್ಥನ ಕಥೆಯೂ ಬೇರೆ. ಧರ್ಮವನ್ನ ಗಂಭೀರ ಭಾವದಿಂದ ಸ್ವೀಕರಿಸಿ ಅದಕ್ಕೋಸ್ಕರ ಶತಾಯ ಗತಾಯ ಆ ಒಂದು ಆದರ್ಶಕ್ಕನುಸಾರವಾಗಿ ಜೀವನ ನಡೆಸಲೇಬೇಕು ಅಂತ ಹೇಳ್ತಕ್ಕಂತಹ ಆದರ್ಶ ಉಳ್ಳವರಿಗೆ ಸನ್ಯಾಸ ಧರ್ಮವೂ ಕಷ್ಟ, ಈ ಕಡೆ ಗೃಹಸ್ಥ ಧರ್ಮವೂ ಕಷ್ಟ. ಈಚ್ ಈಸ್ ಗ್ರೇಟ್ ಇನ್ ಹೀಸ್ ಓನ್ ಪ್ಲೇಸ್ ಅಂತ ಸ್ವಾಮಿ ವಿವೇಕಾನಂದರು ಕರ್ಮಯೋಗದಲ್ಲಿ ಒಂದು ಅಧ್ಯಾಯವನ್ನೇ ಹೇಳ್ತಾರೆ. ಪ್ರತಿಯೊಬ್ಬರೂ ಅವರವರ ಕ್ಷೇತ್ರದಲ್ಲಿ ಅವರವರ ಧರ್ಮವರಿತು ನಡೆದ ಪಕ್ಷದಲ್ಲಿ ಯಾರೋ ಯಾರಿಗೆ ಕಡಿಮೆ ಅಲ್ಲ. ಗೃಹಸ್ಥರಾಗಿದ್ದುಕೊಂಡು ಕೂಡ ಅತ್ಯಂತ ಶಕ್ತಿಶಾಲಿಯಾದಂತಹ ಧಾರ್ಮಿಕ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಆ ತರಹ ನಡೆದು ತೋರಿದವರು ಹಿಂದೆಯೂ ಇದ್ದಾರೆ, ಈಗಲೂ ಇದ್ದಾರೆ. ಅವರಿಂದಾಗಿಯೇ ಇವತ್ತು ನಮ್ಮ ದೇಶ ಪ್ರಪಂಚ ನಡೆಯುವಂತಹದ್ದು. ಗೃಹಸ್ಥರ ಹಲವಾರು ಶ್ರೇಷ್ಠ ಧರ್ಮಗಳಲ್ಲಿ ಸನ್ಯಾಸಿ ವರ್ಗವನ್ನು ಕಾಪಾಡತಕ್ಕಂತಹದ್ದು, ಬ್ರಹ್ಮಚಾರಿ ವರ್ಗವನ್ನು ಕಾಪಾಡತಕ್ಕಂತಹದ್ದು, ವಾನಪ್ರಸ್ಥಾಶ್ರಮಿಗಳನ್ನ ಕಾಪಾಡತಕ್ಕಂತಹದ್ದು ಈ ಗೃಹಸ್ಥರ ಪಾಲಿಗೆ ಬಂದಂತಹ ಧರ್ಮ. ಅವರು ತಮ್ಮ ಸಂಪಾದನೆಯಲ್ಲಿ ಅಷ್ಟು ಭಾಗವನ್ನ ಇವರ ಪೋಷಣೆಗಾಗಿ ಮೀಸಲಾಗಿಡಬೇಕಾಗುತ್ತೆ. ಓ, ನಾವು ಸಂಪಾದನೆ ಮಾಡೋದು ಅವ್ರು ಕೂತಿನೋದಾ? ಇದ್ಯಾವ ಲೆಕ್ಕ? ಸ್ವಾಮಿ ವಿವೇಕಾನಂದರಿಗೂ ಅದೇ ಮಾತನ್ನ ಹೇಳಿದವರುಂಟು. ಹೆಚ್ಚಿನ ಸನ್ಯಾಸಿಗಳು ಈ ಮಾತುಗಳನ್ನು ಕೇಳಿರ್ತಾರೆ. ಆದರೆ ಆದರ್ಶವನ್ನು ಪರಿಪಾಲಿಸುವಂತಹ ಗೃಹಸ್ಥ ಈ ಮಾತನಾಡುವುದಿಲ್ಲ. ಆತ ತನ್ನ ಪಾಲಿನ ಸೌಭಾಗ್ಯ, ಇದು ತನ್ನ ಪಾಲಿನ ಕರ್ಮ ಧರ್ಮ ಅಂತ ತಿಳಿದು ತನ್ನಿಂದ ಎಷ್ಟು ಸಾಧ್ಯವೋ
ತಾನು ಎಷ್ಟು ಮಾಡಬಹುದು ಅಷ್ಟನ್ನ ಮಾಡೋದಕ್ಕೆ ಅವನು ಭಾವ ಪರವಶನಾಗಿ ಮಾಡ್ತಾನೆ. ಭಾವದಿಂದ ಭಕ್ತಿ. ಆದ್ರಿಂದ ಗೃಹಸ್ಥರನ್ನ ಯಾವುದೇ ಕಾರಣದಿಂದಲೂ ಕೂಡ ಕಡೆಗಣಿಸುವಂತಿಲ್ಲ. ಸನ್ಯಾಸಿಗಳು ಕಾವಿ ಬಟ್ಟೆಧಾರಿಗಳು ಅಂದ ಮಾತ್ರಕ್ಕೆ ಅವರನ್ನ ತುಂಬಾ ಅಟ್ಟಕ್ಕೇರಿಸುವಂತೆಯೂ ಇಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆದರೆ ಆತ್ಮಜ್ಞಾನ ಮಾಡಿಕೊಂಡ್ರು ಹೇಗಾದ್ರೂ ಕಷ್ಟಪಟ್ಟು ಅವನು ಸನ್ಯಾಸಿಯಾಗಲಿ ಅವನು ಗೃಹಸ್ಥನಾಗಲಿ ಜ್ಞಾನೀತು ಆತ್ಮೈವ ಮೇ ಮತಂ. ಸರಿಯಾದಂತಹ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡ ಮೇಲೆ ಆತ ಪರಮಾತ್ಮನೇ ಆಗಿಬಿಡ್ತಾನೆ. ಪರಮಾತ್ಮನೇ ಹೇಳ್ತಾನೆ ನಾನು ಅವನು ಒಂದೇ ಅಂತ. ಜ್ಞಾನೀತು ಆತ್ಮೈವ ಮೇ ಮತಂ. ಸಾಕ್ಷಾತ್ಕಾರ ಮಾಡಿಕೊಳ್ಳುವವರೆಗೆ ಎಲ್ಲರೂ ಒಂದೇ ಪರಮಾತ್ಮನ ಮಕ್ಕಳೇ. ಅಲ್ಲೂ ಕೂಡ ಕೆಲವು ಅವರು ಹೆಚ್ಚು ಇವರು ಕಡಿಮೆ ಅಂತನ್ನುವ ಭೇದವನ್ನೆಲ್ಲ ಮಾಡಿಕೊಳ್ತಾರೆ. ಇದು ಕಾಲ್ಪನಿಕ, ಇದು ಮನುಷ್ಯ ಕೃತ. ಸೋದರತೆಯನ್ನು ಬೆಳೆಸಿಕೊಳ್ಬೇಕಾದ್ದು ಬಹಳ ಮುಖ್ಯ. ಎಲ್ಲಿಗೆ ಬರ್ತಾ ಇದ್ದೇನೆ ನಾನು, ಯಾವ ವಿಚಾರ ಹೇಳ್ತಾ ಇದ್ದೇನೆ ನಾನು, ಗೃಹಸ್ಥರು ಹಾಗೆ ಸನ್ಯಾಸಿಗಳು ಹೀಗೆ ಅಂತ ಹೇಳ್ತಕ್ಕಂಥ ಒಂದು ಭೇದ ಬುದ್ಧಿಗೆ ಅವಕಾಶ ಕೊಡಬಾರದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಈ ಮಾತನ್ನು ಹೇಳೋದಕ್ಕೆ ಬರ್ತಾ ಇದ್ದೀನಿ ನಾನು. ಸ್ವಾಮಿ ವಿವೇಕಾನಂದ ಆ ಅಮೆರಿಕ ದೇಶಕ್ಕೆ ಹೋಗಿ ಸೋದರ ಸೋದರಿಯರೇ ಅಂತ ಹೇಳಿದಾಗ 2 ನಿಮಿಷಗಳ ಕಾಲ 7,000 ಜನ ಹುಚ್ಚೆದ್ದು ಕರತಾಡನ ಮಾಡಿರಬೇಕಾದ್ರೆ ಆ ಸೋದರ ಸೋದರಿ ಭಾವ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಆಪ್ಯಾಯಮಾನವಾದದ್ದು, ಎಂಥ ಒಂದು ಆನಂದಮಯವಾದ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲಂತಹದ್ದು ಅಂತನ್ನೋದನ್ನ ಅವರು ಕಂಡುಕೊಳ್ಳುವಂತೆ ಅವರ ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರೇರಿತವಾದಂತಹ ಆ ಶಬ್ದಗಳು ಹೊರಹೊಮ್ಮಿದಾಗ ಆ ಒಂದು ಸತ್ಪರಿಣಾಮವನ್ನೆಲ್ಲ ಉಂಟು ಮಾಡಿತ್ತು. ಈ ರೀತಿಯಲ್ಲಿ ವಿಶ್ವ ಭ್ರಾತೃತ್ವವನ್ನು ಸಂಪಾದಿಸಿ ಸಾಧಿಸಿ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ಸಚಿದಾನಂದನ ಮಕ್ಕಳು ಅಂತ ಹೇಳ್ತಕ್ಕಂಥ ಭಾವದಿಂದ ಆನಂದದಿಂದ ಇರುವಂತಹ ಪಾಠವನ್ನು ಕಲಿಯಬೇಕಾಗಿದೆ. ಕೇವಲ ಅವನ ಹೆಚ್ಚು ಇವನ ಹೆಚ್ಚು ಅಂತ ಹೇಳ್ತಕ್ಕಂತಹ ಭಾವನೆಯಿಂದ ಬಡಿದಾಡಿಕೊಂಡು ಅವನಿಗೆ ಸಮ್ಮಾನ ಕೊಟ್ಟು ಅವನಿಗೆ ಕೊಬ್ಬಿಸಿ ಕೊನೆಗೆ ಅವನು ನನಗೆ ಮಾನ ಕೊಡಲಿಲ್ಲ, ಯಾತಕ್ಕೆ ಕೊಡಲಿಲ್ಲ ಅಂತ ಹೇಳಿ ಅವನು ಕೇಳಿ ಶ್ರೀರಾಮಕೃಷ್ಣರು ಎಂಥ ವಿನಯ ಪೂರ್ಣವಾದಂತಹ ಜೀವನವನ್ನು ನಡೆಸಿದ್ರು. ಇಡೀ ಜೀವನ ಅಂತ ಹೇಳ್ತಕ್ಕಂಥದ್ದು ಎಂಥ ಅದ್ಭುತವಾದಂತಹ ವಿನಯದಿಂದ ಕೂಡಿತ್ತು ಅಂತ ಹೇಳ್ತಕ್ಕಂಥದ್ದನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡಿ ತಿಳಿಯಬೇಕಾಗಿದೆ. ಈ ಮಾತನ್ನು ನಾನು ಸಾಂದರ್ಭಿಕವಾಗಿ ಹೇಳಿದೆ. ಅವರು ಹೆಚ್ಚು ಇವರು ಕಡಿಮೆ ಅಂತ ಹೇಳ್ತಕ್ಕಂಥದ್ದೇನೂ ಇಲ್ಲ ಪರಮಾತ್ಮನ ದೃಷ್ಟಿಯಲ್ಲಿ. ಆದ್ರಿಂದ ಗೃಹಸ್ಥರು ತಮ್ಮ ಯಾವ ಒಂದು ಕ್ಷೇತ್ರದಲ್ಲಿ ಇದ್ದಾರೋ ಅಲ್ಲಿ ಇದ್ದುಕೊಂಡೇನೇನೆ ಭಗವನ್ಮಯವಾದಂತಹ ಜೀವನವನ್ನು ನಡೆಸಿ ಭಗವಂತನಿಗೆ ಪ್ರಿಯರಾಗಬಹುದು ಅಂತನೋ ಮಾತನ್ನ ಹೇಳ್ತಾರೆ ಶ್ರೀರಾಮಕೃಷ್ಣರು. ಯಾರಿಗೆ ಇನ್ನೂ ಭೋಗೇಚ್ಛೆ ಇದೆಯೋ ಅವರು ಸಂಸಾರದಲ್ಲಿದ್ದೇ ಭಗವಂತನನ್ನು ಕರೆಯಲಿ. ಇದು ಅವರ ವಾಕ್ಯ. ಭೋಗೇಚ್ಛಾ, ಭೋಗವನ್ನು ಅನುಭವಿಸುವಂತ ಇಚ್ಛೆ, ಇದು ಜೀವಕ್ಕೆ ರೂಢ ಮೂಲವಾದದ್ದು. 84 ಕೋಟಿ ಯೋನಿಗಳಿಂದ ಬಂದಂತಹ ಈ ಜೀವ ಹೇಗೆ ಬಂತದು? ಆ ಒಂದು ಹುಟ್ಟು ಸಾವು ಪ್ರಕ್ರಿಯೆಯ ಮೂಲಕವೇ ಬಂದಿದೆ. ಅಂದ್ರೆ ಭೋಗ ಮಹಾಭೋಗಾದಿಗಳ ಮೂಲಕವೇ ಬಂದಿದೆ. ಇದು ಜೀವದಲ್ಲಿ ಅಂತರ್ಗತವಾಗಿದೆ. ಆದ್ರಿಂದಲೇನೆ ಎಷ್ಟೋ ಜನ ಸಾಧಕರು ಕೂಡ ಎಷ್ಟೋ ಮುಂದುವರಿದು ಆಮೇಲೆ ಪಠಾರಂತ ಬಿದ್ದು ಹೋಗುವಂತಹದ್ದು. ಯಾತಕ್ಕೆ ಅಂತ ಹೇಳಿದ್ರೆ ಆ ಭೋಗ ಇಚ್ಛಾ ಅಂತ ಹೇಳ್ತಕ್ಕಂಥದ್ದು ಎಲ್ಲೋ ಮೂಲೆಯಲ್ಲಿ ಅವಿತುಕೊಂಡಿದ್ದಂತಹದ್ದು ಅದನ್ನ ಒಂದು ತಮ್ಮ ತಪಸ್ಸಿನ ಬಲದಿಂದ ಅಲ್ಲೇ ಅದುಮಿ ಇಟ್ಟಂತಹದ್ದು ಸ್ಪ್ರಿಂಗ್ ಆಕ್ಷನ್ ಮೂಲಕ ಚಕ್ ಅಂತ ಮೇಲ್ಗಡೆ ಬಂದು ಇವರು ಚಕ್ ಅಂತ ಕೆಳಗೆ ಬಿದ್ದು ಅಂತಹ ಪ್ರಬಲವಾದದ್ದು ಭೋಗ ಇಚ್ಛೆ. ಅದನ್ನು ನಾವು ಎಂದೆಂದಿಗೂ ಕೂಡ ತುಚ್ಛೀಕರಿಸುವಂತಿಲ್ಲ, ಕಡೆಗಣಿಸಿ ಮಾತಾಡುವಂತಿಲ್ಲ.
ಅದಕ್ಕೆ ಕೈ ಮುಗಿಬೇಕು. ಅದು ಭಗವಂತನ ಮಾಯೆ, ಭಗವಂತನ ಶಕ್ತಿ. ಅದು ಇಡೀ ಜಗತ್ತನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆಯಲ್ಲ, ಆ ಭೋಗೇಚ್ಛೆ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಯಿತೆ. ಅದು ತಂತ್ರ ಸಾಧನೆಯಲ್ಲಿ ಈ ಭೋಗೇಚ್ಛೆಯನ್ನೇ ಯಾವ ರೀತಿಯಲ್ಲಿ ಉದಾತ್ತೀಕರಿಸಬೇಕು ಅಂತನ್ನುವ ಒಂದು ಕ್ರಮ ಇದೆ. ಅದನ್ನೆಲ್ಲ ತಿಳ್ಕೊಂತು ಅಂತ ಹೇಳಿದ್ರೆ ತುಂಬಾ ಸ್ವಾರಸ್ಯಕರವಾಗಿದೆ. ತಂತ್ರ ಸಾಧನೆಯೇ ಆಗಲಿ, ವೇದಾಂತ ಸಾಧನೆಯೇ ಆಗಲಿ, ಈ ಭೋಗೇಚ್ಛೆಯನ್ನು ನಾವು ಉದಾತ್ತೀಕರಿಸಿಕೊಳ್ಳಬೇಕಾಗಿದೆ. ಅವುಗಳನ್ನ ಸುಮ್ಮನೆ ನಿಗ್ರಹದ ಹೆಸರಿನಲ್ಲಿ ಮೆಟ್ಟಿ ಇಡುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಉದಾತ್ತೀಕರಿಸಬೇಕು. ಸ್ವಲ್ಪ ಕೊಟ್ಟಂತೆ ಮಾಡಿ, ಸ್ವಲ್ಪ ಬಿಟ್ಟಂತೆ ಮಾಡಿ, ಸ್ವಲ್ಪ ಕೊಟ್ಟಂತೆ ಮಾಡಿ, ಕೊನೆಗೆ ಪೂರ್ತಿ ಬಿಟ್ಟಂತೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಭೋಗೇಚ್ಛೆ ಯಾರಿಗಿದೆಯೋ ಅವರು ಸಂಸಾರದಲ್ಲೇ ಇದ್ಕೊಂಡು ಭಗವಂತನನ್ನು ಕರೆಯಲಿ ಅಂತ. ಭಗವಂತನನ್ನು ಕರಿತಾ 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 ಆ ಭಗವಂತನು ಕೂಡ ಓಗೊಡ್ತಾ ಭಗವಂತನ ಆ ಓಗೊಡುವಿಕೆ ಅಂತ ಹೇಳ್ತಕ್ಕಂಥದ್ದು ತೀವ್ರವಾದಾಗ, ಹತ್ತಿರ ಬಂದಾಗ ಇವನ ಭೋಗೇಚ್ಛೆ ಅಂತ ಹೇಳ್ತಕ್ಕಂಥದ್ದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ಅಂತ. ಎಷ್ಟೋ ಜನ ಸಂಸಾರಿಗರು ಕಾಲಕ್ರಮದಲ್ಲಿ ತಮ್ಮ ಭೋಗೇಚ್ಛೆಯನ್ನು ಕಳೆದುಕೊಂಡು ಪರಮ ಸಾತ್ವಿಕರಾಗಿ ಬೆಳಗತಕ್ಕಂಥದ್ದು ಘಟನೆ ಇನ್ನೂ ಇದೆ ನಮ್ಮ ಸಮಾಜದಲ್ಲಿ. ನಮ್ಮ ಸಂಪರ್ಕಕ್ಕೆ ಅಂತವರೆಲ್ಲ ಬರ್ತಾ ಇರ್ತಾರೆ. ಅದನ್ನೆಲ್ಲ ಕಾಣುವಂತಹ ಒಂದು ಸೌಭಾಗ್ಯ ಸನ್ಯಾಸಿಗಳಾದಂತಹ ನಮ್ಮ ಪಾಲಿಗೆ ಇರುತ್ತದೆ. ಎಲ್ಲ ಥರದವರು ಬರ್ತಾರೆ. ಕೀಟ್ಲೆ ಮಾಡುವವರು ಬರ್ತಾರೆ, ತರಲೆ ಮಾಡುವವರು ಬರ್ತಾರೆ. ಎಲ್ಲರೂ ಬರಲಿ. ಅವರು ಕೊನೆಗೊಂದು ದಿನ ತಮ್ಮ ಕೀಟ್ಲೆಯನ್ನು ಬಿಡಬೇಕು, ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೋ, ನಮ್ಮ ಪ್ರಾಣ ಬಿಟ್ಟ ಮೇಲೆ ಅವರು ಬಿಡ್ತಾರೋ ಆ ವಿಚಾರ ಬೇರೆ. ಆದರೆ ಎಲ್ಲರೂ ಕೂಡ ಒಂದು ದಿನ ಆ ದುರ್ಭಾವನೆ ಅದನ್ನು ಬಿಡಬೇಕಾಗ್ತದೆ. ಆದರೆ ಅದಕ್ಕಿಂತ ಮೊದಲೇನೇನೆ ಎಷ್ಟೋ ಜನ ಪರಮ ಪ್ರಾಮಾಣಿಕತೆಯಿಂದ ಸಾಧನೆಯನ್ನು ಮಾಡಿ ಗೃಹಸ್ಥರು ಪರಮ ಸಾತ್ವಿಕರಾಗಿ ಮಕ್ಕಳು ಉಪಾದಿಯಲ್ಲಿ ಮಗುವಿನಷ್ಟೇ ಸಹಜವಾದಂತಹ ಸರಳ ಶ್ರದ್ಧೆಯಿಂದ ನಮ್ಮ ಬಳಿ ಸಾರುವುದನ್ನು ಕಂಡಾಗ ಅಂಥವ್ರನ್ನೆಲ್ಲ ಪರಮಾತ್ಮನೇ ನಮ್ಮ ಬಳಿಗೆ ಕಳಿಸಿದ್ದಾನೆ. ನೋಡಿ ಓ ಸನ್ಯಾಸಿಗಳೇ, ನೋಡಿ ಈ ರೀತಿಯಲ್ಲೂ ಕೂಡ ಇದ್ದಾರೆ, ನೀವೇನು ಗರ್ವ ಪಟ್ಕೊಳ್ಬೇಕಾಗಿಲ್ಲ ಅಂತ ಪರಮಾತ್ಮನೇ ಕಳಿಸಿಕೊಡುವಂತೆ ಅವರು ಬರ್ತಾರೆ ನಮ್ಮ ಬಳಿಗೆ. ಅದನ್ನು ಕಂಡಾಗ ನಾವು ಸ್ವಲ್ಪ ಪಾಠ ಕಲಿತುಕೊಳ್ತೇವೆ. ಹೀಗೆ ಸಂಸಾರದಲ್ಲಿ ಇದ್ಕೊಂಡು ಕೂಡ ಭೋಗವನ್ನ ಬೇಗ ಬೇಗ ಮುಗಿಸಿಕೊಂಡು ಪರಮ ಸಾತ್ವಿಕರಾಗೋದಕ್ಕೆ, ಭಗವದ್ಭಕ್ತರಾಗೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಕನಿಷ್ಠ ಪಕ್ಷ ಇವತ್ತು ಉಪನ್ಯಾಸಕ್ಕೆ ಬಂದವರಾದರೂ ಕೂಡ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ಬೇಕು. ಈ ಮಾತನ್ನು ಹೇಳಿದಾಗ ಯಾರು ತಾವು ಜನ್ಮವಿಡೀ ಮದುವೆ ಆಗಬಾರದು, ಬ್ರಹ್ಮಚಾರಿಣಿಯಾಗಿ ಉಳಿಬೇಕು, ಆ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತನ್ನುವವರಿಗೆ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಹೇಳಿದಂತಹದ್ದನ್ನ ಕೇಳಿ ಎಲ್ಲ ಶ್ರೀರಾಮಕೃಷ್ಣ ಹೇಳಿದಾರಲ್ಲ ಹೇಗಿದ್ರುವೆ ಅಂತ ತಮ್ಮ ನಿರ್ಧಾರವನ್ನು ಬದಲಾಯಿಸಿ, ಹಾಗಾದ್ರೆ ಸಂಸಾರದಲ್ಲಿ ಇದ್ಕೊಂಡೇ ಭಗವಂತನನ್ನು ಕರೆಯೋಣ, ಯಾತಕ್ಕೋಸ್ಕರ ಹೋರಾಡಬೇಕು, ಒದ್ದಾಡಬೇಕು ಅಂತ ಹೇಳೋದಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲಿ, ಆದರೆ ನಿಜವಾದ ಸನ್ಯಾಸಿಗಳ ವಿಷಯವೇ ಬೇರೆ. ಜೇನು ಹುಳು ಹೂವನ್ನು ಬಿಟ್ಟು ಬೇರೆ ಯಾವುದರ ಮೇಲೂ ಕುಳಿತುಕೊಳ್ಳದು. ಚಾತಕ ಪಕ್ಷಿಯ ಸುತ್ತಲೂ ಬೇಕಾದಷ್ಟು ನೀರು ಸುಮ್ಮನೆ ಬಿದ್ದು ತುಂಬಿದೆ, ಆದರೆ ಅದು ಆ ನೀರು ಯಾವುದನ್ನೂ ಮುಟ್ಟದು. ಅದು ಕೇವಲ ಸ್ವಾತಿ ಮಳೆಯ ಹನಿಗಾಗಿ ಬಾಯಿ ತೆರೆದು ಕಾದಿರುತ್ತದೆ. ನಿಜವಾದ ಸನ್ಯಾಸಿ ಭಗವದಾನಂದವನ್ನು ಹೊರತು ಬೇರೆ ಯಾವುದನ್ನೂ ಅನುಭವಿಸುವುದಿಲ್ಲ. ಜೇನು ಹುಳು ಕೇವಲ ಹೂಗಳ ಮೇಲೆಯೇ ಕುಳಿತುಕೊಳ್ಳುತ್ತದೆ. ನಿಜವಾದ ಸನ್ಯಾಸಿ ಜೇನು ಹುಳುವಿನ ಹಾಗೆ. ಆದರೆ ಗೃಹಸ್ಥ ಸಾಮಾನ್ಯ ನೊಣದ ಹಾಗೆ, ಅದು ಸಿಹಿ ತಿಂಡಿ ಮೇಲೂ ಕುಳಿತುಕೊಳ್ಳುತ್ತದೆ, ಕೊಳೆತು ನಾರುವ ವ್ರಣದ ಮೇಲೂ ಕುಳಿತುಕೊಳ್ಳುತ್ತದೆ ಅಂತ ಅಂದ್ಬಿಟ್ರು. ಎರಡು ನೊಣಗಳ ಉದಾಹರಣೆ ಕೊಡ್ತಾರೆ. ಮನೆ ನೊಣ, ಜೇನು ನೊಣ. ಜೇನು ನೊಣ ತಪ್ಪಿಯೂ ಕೂಡ ಕೊಳಕಿನ ಮೇಲೆ ಕುಳಿತುಕೊಳ್ಳೋದಿಲ್ಲ,
ಹುಣ್ಣಿನ ಮೇಲೆ ಕುಳಿತುಕೊಳ್ಳೋದಿಲ್ಲ. ಅದಕ್ಕೆ ಹೂವೇ ಆಗಬೇಕು. ಸರಿಯಾದ ಸನ್ಯಾಸಿ ಅವನು ಮಾನಸಿಕವಾಗಿಯೂ ಭೋಗವನ್ನು ಅನುಭವಿಸುವುದಿಲ್ಲ, ಶಾರೀರಿಕವಾಗಿಯೂ ಭೋಗವನ್ನು ಅನುಭವಿಸುವುದಿಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಮಾನಸಿಕವಾಗಿ ಅಂತ ಮಾತನ್ನು ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಅದನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹೊರಗಡೆ ತೋರಿಕೆಗೆ ಮಹಾ ಸಂಯಮಿಗಳಂತೆ ಕಾಣಿಸಿಕೊಂಡ್ರು ಕೂಡ ಮನಸ್ಸಿನಲ್ಲೇ ಮಣ್ಣಿಗೆ ತಿನ್ನತಕ್ಕಂಥವರು ಬಹಳ ಜನ ಇದ್ದಾರೆ. ಹಾಗೂ ತಿನ್ಬಹುದು, ಅದು ಅವ್ರನ್ನ ಮಿಥ್ಯಾಚಾರಿ ಅಂತ ನಾನು ಕರೀತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದಕ್ಕೋಸ್ಕರ ಮಾನಸಿಕವಾಗಿಯೂ ಕೂಡ ಆ ಭೋಗವನ್ನು ತ್ಯಾಜ್ಯ ಮಾಡಿಬಿಡಬೇಕು. ಮನಸ್ಸಿನಲ್ಲಿ ಉದಿಸಿದಾಗ ಮಾತ್ರವೇ ಅದು ಶಾರೀರಿಕವಾಗಿ ವ್ಯಕ್ತಗೊಳ್ಳುತ್ತದೆ. ಮನಸ್ಸಿನಲ್ಲಿ ಇಲ್ಲದೆ ಹೋಯಿತು ಅಂತಂದ್ರೆ ಶಾರೀರಿಕವಾಗಿ ಅದು ವ್ಯಕ್ತಗೊಳ್ಳೋದಕ್ಕೆ ಬರೋದೇ ಇಲ್ಲ. ಆದ್ರಿಂದ ಮಾನಸಿಕವಾಗಿಯೂ ಕೂಡ ಅವನು ಆ ವ್ರಣದ ಮೇಲೆ ಕುಳಿತುಕೊಳ್ಳುವ ಹಾಗಿಲ್ಲ. ಶುದ್ಧ ಸನ್ಯಾಸಿಯ, ಶುದ್ಧ ಸಾಧಕನ ವರ್ಣನೆಯನ್ನ ನಮ್ಮ ಮುಂದೆ ಶ್ರೀರಾಮಕೃಷ್ಣ ಇಲ್ಲಿ ಇಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಸನ್ಯಾಸಿಗಳಿಗೋಸ್ಕರ ವಿಶೇಷ ನಿಯಮವನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಸಾಧು ಸಾವಧಾನ್, ಸಾಧು ಸಾವಧಾನ್ ಅಂತ. ಸನ್ಯಾಸಿ ಎಷ್ಟರ ಮಟ್ಟಿಗೆ ಚೊಕ್ಕಟವಾಗಿ ಇದ್ರೆ ಅಷ್ಟರ ಮಟ್ಟಿಗೆ ಮಾತಿಲ್ಲದೆ ಅವನು ಬೋಧಿಸುತ್ತಾನೆ. ಬೋಧನೆ ಮಾಡೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ ಮಾತೇ ಬೇಕಿಲ್ಲ. ಸುಮ್ಮನೆ ಇದ್ರಾಯ್ತು. ಯಾವ ರೀತಿಯಲ್ಲಿ ಇರಬೇಕೋ, ಯಾವ ಆದರ್ಶಕ್ಕನುಸಾರವಾಗಿ ಇರಬೇಕೋ ಆ ರೀತಿಯಲ್ಲಿ ಇದ್ರಾಯ್ತು. ಆದರ್ಶಕ್ಕೆ ಅನುಸಾರವಾಗಿ ಇರುವಂತಹದ್ದು ಅಂತಂದ್ರೆ ಎಂಥ ಒಂದು ಕಷ್ಟದ ಸಮಾಚಾರ ಅಂತ. ಆದರ್ಶವೊಂದನ್ನು ಇಟ್ಟುಕೊಂಡು ಅದಕ್ಕನುಸಾರವಾಗಿ ಇರುವಂತಹ ಪ್ರಯತ್ನ ಮಾಡಿ ನೋಡಬೇಕು. ಒಂದಿನ ತಪ್ಪಿದ್ರೆ ಅಷ್ಟೆತ್ತರದಿಂದ ಅವನು ಕೆಳಗೆ ಬಿದ್ದ ಅಂತ ತಿಳಿದುಕೊಳ್ಳಬೇಕು. ಪರವಾಗಿಲ್ಲ, ಇವತ್ತೊಂದು ದಿನ. ಈ ಪರವಾಗಿಲ್ಲ ಅಂತ ಹೇಳ್ತಕ್ಕಂತಹ ಒಂದು ಮಾತಿದೆಯಲ್ಲ, ಅದನ್ನ ಸ್ವಂತಕ್ಕೆ ಯಾರೂ ಬಳಸ್ಕೊಳ್ಬಾರ್ದು. ಇತರರ ವಿಷಯದಲ್ಲಿ ಏನು ಚಿಂತೆ ಮಾಡಬೇಡಿ, ಪರವಾಗಿಲ್ಲ ಅಂತ ಹೇಳಿ. ಆದರೆ ಸ್ವಂತಕ್ಕೆ ಮಾತ್ರ ಕಠಿಣವಾಗಿರಬೇಕಾಗ್ತದೆ. ಎಷ್ಟು ಕಠಿಣವಾಗಿದ್ರೆ ಅಷ್ಟು ಒಳ್ಳೆಯದು. ಇದನ್ನು ಕೂಡ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಅಥವಾ ನಾವು ಸನ್ಯಾಸಿಗಳು ಕಠಿಣವಾಗಿ ವರ್ತಿಸೋಕೆ ಬಿಡಬಾರದು. ಪ್ರತಿಯೊಬ್ಬರು ಕೂಡ ಅವರು ಅವ್ರ ಪಾಡಿಗೆ ಎಚ್ಚರದಿಂದ ವರ್ತಿಸಿದರೆ ಇವರು ಯಾಕೆ ಕಠಿಣವಾಗಿರಬೇಕು? ಎಷ್ಟೋ ಸಲ ನನಗನಿಸ್ತದೆ ಈ ನಡುವೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಸಿ ತುಂಬಿರುವಂತಹ ಕೋಣೆಯೊಳಗೆ ಓಡಾಡ್ತಾ ಇತ್ತು ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಡೆ ಮೈ ಮೇಲೆ ಒಂದಿಷ್ಟು ಮಸಿ ಬೀಳದೆ ಇರೋದೇ ಇಲ್ಲ, ಮಸಿ ತಗಲದೆ ಇರೋದೇ ಇಲ್ಲ ಅಂತ. ಇದು ಸಂಸಾರಿಗರಿಗೆ ಸಂಬಂಧಪಟ್ಟಂತೆ, ಸಂಸಾರದಲ್ಲಿ ಇದ್ಕೊಂಡೇ ಸಾಧನೆ ಮಾಡುವವರಿಗೆ ಹೇಳಿದಂತಹ ಮಾತಿದು. ನಾನು ಸನ್ಯಾಸಿಯಾಗಿ ಈ ಲೋಕದಲ್ಲಿ ವ್ಯವಹರಿಸುವಾಗ ಅಲ್ಲಲ್ಲಿ ಸಭೆ ಸಮಾರಂಭಗಳಿಗೆ ನನ್ನನ್ನ ಕರೆದಾಗ, ಸಭೆ ಸಮಾರಂಭಗಳಲ್ಲಿ ಕಿಕ್ಕಿರಿದಂತಹ ಜನಸಂದಣಿಯಲ್ಲಿ ನಾನು ವರ್ತಿಸುವಾಗ, ಒಡನಾಡುವಾಗ, ಅಲ್ಲಿ ನಡೆಯುವಂತಹ ವಿದ್ಯಮಾನಗಳು, ಅವರು ನನ್ನೊಂದಿಗೆ ವರ್ತಿಸುವಂತಹ ರೀತಿ ನೀತಿಗಳು ನನ್ನ ಮನಸ್ಸಿಗೆ ಅಷ್ಟು ಒಪ್ಪಿಗೆ ಆಗೋದಿಲ್ಲ. ಆದರೆ ಹೇಳುವುದಕ್ಕೂ ಇಲ್ಲ, ಬಿಡುವುದಕ್ಕೂ ಇಲ್ಲ, ಗಲಾಟೆ. ಕೆಲವು ಸರ್ತಿ ನಾನು ಮೈಕನ್ನು ಕೈ ತೆಗೆದುಕೊಂಡು ಅಲ್ಲೆಲ್ಲ ಒಂದು ಬಗೆಯ ನಿಯಮವನ್ನು ಹೇರುವಂತಹದ್ದುಂಟು. ಕೆಲವು ಕಡೆ ಅಸಹಾಯಕನಾಗಿ ಬಿಡ್ತೇನೆ.
ಇದನ್ನೆಲ್ಲ ಕಂಡಾಗ, ಈಗ ಸುಮಾರು 30 ವರ್ಷಗಳಿಂದ ಕಂಡಾಗ ನನಗನಿಸ್ತು, ಸನ್ಯಾಸಿಗಳಿಗೆ ಈ ಜಗತ್ತೇ ಒಂದು ಕೋಣೆ ಇದ್ದ ಹಾಗೆ, ಮಸಿ ಬಳಿದ ಕೋಣೆ ಇದ್ದ ಹಾಗೆ. ಇಲ್ಲಿ ಓಡಾಡುವಾಗ ಅಲ್ಲೊಂದಷ್ಟು ಮಸಿ, ಇಲ್ಲೊಂದಷ್ಟು ಮಸಿ, ನಾವು ಅಂಟಿಸ್ಕೊಳ್ಳದೆ ಇದ್ರೂ ಅದೇ ಬಂದು ತಗಲು ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನನಗನಿಸ್ತದೆ, ನಾನು ಹಾಗೆ ಮಾಡ್ತೇನೆ ಅಂತಲ್ಲ, ನನಗನಿಸ್ತದೆ ಹಾಗೆ ಮಾಡೋಕೆ ಸಾಧ್ಯ ಆದ್ರೆ ಒಳ್ಳೇದು ಅಂತಲೂ ಕೂಡ ಅನಿಸ್ತದೆ. ಉಪನ್ಯಾಸಕ್ಕೆ ನಾನು ಹೇಗೆ ಬರಬೇಕು ಅಂತಂದ್ರೆ, ನನ್ನ ಕೋಣೆಯಿಂದ ಈ ವೇದಿಕೆಗೆ ನೇರವಾಗಿ ಬಂದ್ಬಿಡ್ಬೇಕು, ಯಾರಿಗೂ ಗೊತ್ತಾಗಬಾರ್ದು ನಾನು ಬಂದದ್ದು. ಇಲ್ಲಿ ಎಲ್ಲರೊಂದಿಗೆ ಸೇರೋಣ, ಮಾತನಾಡೋಣ, ಎಲ್ಲರೂ ಸಮ್ಮುಖದಲ್ಲೇ ಇದ್ದಾರಲ್ಲ, ಹಾಗೇನೇನೆ ಭಜನೆಗೆ ಹೋಗೋಣ, ಯಾರಿಗೂ ಸಿಕ್ಕೋದು ಬೇಡ. ಒಂದು ಸುರಂಗ ಮಾರ್ಗ ಮಾಡ್ಕೊಂಡು ಬಂದರೂ ಪರವಾಗಿಲ್ಲ, ಅಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ. ಅಲ್ಲಿ ಬಂದು ಕುಳಿತುಕೊಂಡ ಭಜನೆ ಎಷ್ಟು ಆನಂದವಾಗಿ ಮಾಡಿ, 1.25 ಗಂಟೆ, ಅದಕ್ಕೆ 1 ಗಂಟೆನೇ ಮಾಡಿ, 2 ಗಂಟೆನೇ ಮಾಡಿ, ಅಲ್ಲಿಂದ ಹೊರಟ. ಜನರೊಂದಿಗೆ ಇದ್ದಂತೆಯೂ ಆಯಿತು, ಇಲ್ಲದಂತೆಯೂ ಆಯಿತು. ಮಸಿ ಅಂಟೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಲ್ಲ, ಅದೆಲ್ಲ ಆಗದು ಹೋಗುದು ಮಾತು. ಆಗೋದಕ್ಕೆ ಸಾಧ್ಯ ಆದ್ರೆ ಬಹಳ ಅದ್ಭುತವಾದ ಮಾತು, ಆದರೆ ಆಗದ ಹೋಗದ ಮಾತು. ವ್ಯವಹಾರ ಅಂತನ್ನೋದು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದಷ್ಟು ಮಸಿಯನ್ನ ನಮಗೆ ತಗಲಿಸದೇ ಇರೋದಿಲ್ಲ. ಅದು ಅದಕ್ಕೋಸ್ಕರವೇ ಸ್ವಾಮಿ ಯತೀಶ್ವರಾಂಜಿ ಹೇಳಿದರು, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಹಾರ್ಟ್ ಬರ್ನಿಂಗ್ ಆಫ್ ದಿ ಸಾಧು ಅಂತ. ಸಾಧುಗಳು ಎಷ್ಟು ಒದ್ದಾಡ್ತಾ ಇದ್ದಾರೆ, ಸರಿಯಾದ ಆದರ್ಶವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶ ಅವರಲ್ಲಿ ಬಹಳಷ್ಟು ಇರ್ತದೆ. ಆದರೆ ಜನರೆಲ್ಲರನ್ನೂ ಕೂಡ ಎಜುಕೇಟ್ ಮಾಡಿ, ಅವ್ರನ್ನೆಲ್ಲ ಸುಶಿಕ್ಷಿತರನ್ನಾಗಿ ಮಾಡಿ ವರ್ತಿಸುವಂತ ಒಂದು ಸಂದರ್ಭದಲ್ಲಿ ಬಹಳ ಸಮಯ ತೆಗೆದುಕೊಳ್ತದೆ ಅದು. ಎಷ್ಟೋ ಜನ ಸ್ತ್ರೀಯರು ನಮಸ್ಕಾರ ಮಾಡುವಾಗ ನನ್ನ ಮೊಣಕಾಲಿಗೆ ತಗಲುವಂತೆ ಅಷ್ಟು ಭಕ್ತಿಯಿಂದ ನಾನು ಕುರ್ಚಿಯನ್ನು ತಕೊಂಡು ಹಿಂದ್ಗಡೆ ತಳ್ಳೋದು ಹೇಗೆ? ಶ್ರೀರಾಮಕೃಷ್ಣ ಹೇಳ್ತಾರೆ 6 ಅಡಿ ದೂರ ಇರಬೇಕು ಅಂತ. ಇದನ್ನ ನಾವು ಅನುಷ್ಠಾನ ಮಾಡೋದು ಹೇಗೆ? ಇಲ್ಲಿ ನೀವೇನಾದ್ರೂ ಒಂದು ಉಪಾಯ ಕಂಡುಕೊಂಡಿದ್ರೆ ಹೇಳ್ಕೊಡಿ. ಅಂದ್ರೆ ಅದು ಅನುಷ್ಠಾನಕ್ಕೆ ಯೋಗ್ಯವಾಗಿರಬೇಕು, ಸಾಧ್ಯವಾಗಬೇಕು. ಸನ್ಯಾಸಿಯ ನಿಯಮ ಬಹಳ ಕಠಿಣ. ಇವರು ನಮಸ್ಕಾರ ಮಾಡುವುದಕ್ಕೆ ಬರುವಾಗ, ಆ ರೀತಿಯಲ್ಲಿ ನಮಸ್ಕಾರ ಬರುವಾಗ ನನಗೆ ಗೊತ್ತಿದೆ, ಅವರು ಖಂಡಿತವಾಗಿಯೂ ಕೂಡ ಯಾವುದೇ ಬಗೆಯ ನೀಚ ಭಾವನೆಯಿಂದ ಬರ್ತಾ ಇಲ್ಲ. ಅವರು ಸಾಕ್ಷಾತ್ ಭಗವದ್ ಭಾವನೆಯಿಂದಲೇ ಬಂದು ಮಾಡ್ತಕ್ಕಂಥದ್ದು. ಆದರೂ ಅದು ಸರಿಯಲ್ಲ. ಅಷ್ಟು ಹತ್ತಿರದಿಂದ. ಇನ್ನು ಕೆಲವರು ಗುಟ್ಟಾಗಿ ಮಾತನಾಡೋದಕ್ಕೆ ತುಂಬಾ ಹತ್ತಿರ, ನೀವು ಅಲ್ಲಿ ನಿಂತ್ಕೊಂಡು ಗಟ್ಟಿಯಾಗಿ ಮಾತಾಡಿ ಅಂತ ನಾನು ಅವರಿಗೆ ಹೇಳೋದಾಗುತ್ತೆ. ಇದೆಲ್ಲ ಸಣ್ಣ ಪುಟ್ಟದ್ದು. ಇನ್ನೂ ಎಷ್ಟೋ ನಾವು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಈ ಸನ್ಯಾಸಿಗಳು ನಿಯಮಗಳನ್ನು ಅನುಸರಿಸಿಕೊಂಡು ಬಂದ್ರೆ ಜನ ಅಷ್ಟಷ್ಟು ಹೆಚ್ಚಿನ ಪಾಠವನ್ನು ಕಲಿತುಕೊಳ್ತಾರೆ. ಇದು ನಾನು ಕಂಡುಕೊಂಡಂತಹ ಒಂದು ಪಾಠ, ನಾನು ಕಲಿತುಕೊಂಡಂತಹ ಒಂದು ಪಾಠ. ಎಷ್ಟು ಗುಪ್ತವಾಗಿದ್ರೆ, ಎಷ್ಟು ತಮ್ಮ ಪಾಡಿಗೆ ತಾವಿದ್ರೆ, ತಮ್ಮ ಸಾಧನೆಯಲ್ಲಿ ತಾವು ಇದ್ರೆ, ತಮ್ಮ ಭಾವದಲ್ಲಿ ತಾವಿದ್ರೆ, ಅಷ್ಟರ ಮಟ್ಟಿಗೆ ಜನ ಹೆಚ್ಚು ಕಲಿತುಕೊಳ್ತಾರೆ. ಆದರೆ ಸಾಧುಗಳು ಅಲ್ಲಿ ಇಲ್ಲಿ ಓಡಾಡಿ ಧರ್ಮದ ಸ್ಪಷ್ಟ ಪರಿಚಯವನ್ನು ಮಾಡಿಕೊಡದೆ ಹೋಯ್ತು ಅಂತ ಹೇಳಿದ್ರೆ, ಸತ್ಯ ಸ್ವರೂಪವನ್ನು ತೋರಿಸಿಕೊಡದೆ ಹೋಯ್ತು ಅಂತ ಹೇಳಿದ್ರೆ, ತೋರಾಣಿಕೆಯ ಸಾಧುಗಳು, ತೋರಾಣಿಕೆಯ
ಸಾಧಕರು, ತೋರಾಣಿಕೆಯ ಯೋಗಿಗಳು ಜನಗಳನ್ನ ದಾರಿ ತಪ್ಪಿಸ್ತಾರೆ. ಇದು ನಾನು ಕಂಡುಕೊಂಡಂತಹ ಇನ್ನೊಂದು ಕಟು ಸತ್ಯ. ಎಷ್ಟೆಷ್ಟೋ ಕಡೆ ಈ ಧರ್ಮದ ಹೆಸರಿನಲ್ಲಿ ತಪ್ಪು ಕಲ್ಪನೆ, ತಪ್ಪು ಸಾಧನೆ, 3 ದಿನಕ್ಕೆ ಸಮಾಧಿ ಒದಗಿಸಿಕೊಡ್ತಕ್ಕಂತಹ ಗುರುಗಳ ಒಂದು ಪ್ರಭಾವದಿಂದಾಗಿ, 7 ದಿನಗಳಲ್ಲಿ ಸಮಾಧಿಯನ್ನು ಒದಗಿಸಿಕೊಡ್ತಕ್ಕಂತಹ ಗುರುಗಳ ಪ್ರಭಾವದಿಂದಾಗಿ ಜನರೆಲ್ಲ ಆ ಸಾಧನೆಯ ಸ್ಪಷ್ಟ ಸತ್ಯ ರೂಪವನ್ನು ಕಂಡರಿಯದೆ ಭಯಂಕರವಾದಂತಹ ದುರ್ಗತಿಗೆ ಗುರಿಯಾಗುವುದನ್ನು ಕಂಡಾಗ, ಅಯ್ಯೋ, ಶ್ರೀರಾಮಕೃಷ್ಣರ, ಶ್ರೀಮಾತೆ ಶಾರದಾದೇವಿಯವರ, ಶ್ರೀ ಸ್ವಾಮಿ ವಿವೇಕಾನಂದರ ಅತ್ಯಂತ ಶುದ್ಧ ಸ್ವರೂಪದ ಸಾಧನಾ ಮಾರ್ಗವನ್ನು ಅವರಿಗೆ ನಾವು ತಿಳಿಸಿಕೊಡದೆ ನಮ್ಮಿಂದ ದೋಷ ಆಯ್ತಲ್ಲ, ಲೋಪ ಆಯ್ತಲ್ಲ ಅಂತೂ ಕೂಡ ಕೆಲವು ಸರ್ತಿ ನನಗೆ ಅನಿಸ್ತದೆ. ಆಗ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತೇನೆ, ಹೇ ಭಗವಂತ, ಇನ್ನೂ ಹೆಚ್ಚು ಹೆಚ್ಚು ಸಜ್ಜನರನ್ನು ಸೃಷ್ಟಿಸು, ಜನರಿಗೆ ಸನ್ಮಾರ್ಗವನ್ನ ಬೋಧಿಸುವಂತಹ ಸಜ್ಜನರನ್ನ ಇನ್ನೂ ಹೆಚ್ಚು ಹೆಚ್ಚಾಗಿ ಸೃಷ್ಟಿಸು. ನಾನೇ ಅಲ್ಲಿಗೆಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ, ಇರ್ತಕ್ಕಂತಹ ಸಾಧುಗಳ ಸಂಖ್ಯೆ ಬಹಳ ಕಡಿಮೆ, ಬಹಳ ಚಿಂತೆ ಆಗ್ತದೆ. ಅತ್ಯಂತ ಶುದ್ಧ ರೀತಿಯ ಸಾಧನೆ, ಶುದ್ಧ ರೀತಿಯ ಸಾಧನೆಯಿಂದ ಮಾತ್ರವೇ ಆ ಶುದ್ಧನಾದ ಪರಮಾತ್ಮನ ಪ್ರಾಪ್ತಿ. ಆ ಶುದ್ಧ ರೀತಿಯ ಸಾಧನೆಯನ್ನ ಕಲಿಸಿಕೊಡೋರು ಯಾರು? ಒಂದೊಂದೇ ಮೆಟ್ಟಿಲಾಗಿ ಹೋಗಬೇಕಾಗ್ತದೆಯೇ? 4-5 ಮೆಟ್ಟಿಲುಗಳನ್ನು ಏರ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಸುಲಭ ಮಾರ್ಗ ಯಾವುದೂ ಇಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಒಬ್ಬ ವ್ಯಕ್ತಿ ಶಿವಮೊಗ್ಗದ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ಮಕ್ಕಳಿಲ್ಲ, 7-8 ವರ್ಷ 8-10 ವರ್ಷ ಆಗಿದೆ ಮದುವೆಯಾಗಿ. ಅವರು ಸನ್ಯಾಸಿಗಳ ಮೇಲೆ ವಿಶೇಷವಾದಂತಹ ಭಕ್ತಿ ಗೌರವವನ್ನು ಇಟ್ಕೊಂಡಿದ್ದಾರೆ. ಆದರೆ ನಿಜವಾದ ಅನುಷ್ಠಾನವನ್ನೇನು ಮಾಡ್ತಾ ಇಲ್ಲ, ಸಾಧನೆಯನ್ನೇನೂ ಮಾಡ್ತಾ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಎಲ್ಲ ಸತ್ಸಂಗಗಳಿಗೂ ಹೋಗ್ತಾ ಇದ್ದಾರೆ, ಆಶ್ರಮಗಳಿಗೂ ಹೋಗ್ತಾ ಇದ್ದಾರೆ, ಯಾವ ಸನ್ಯಾಸಿಗಳು ಕಂಡ್ರೆ ಅವ್ರ ಬಳಿಗೂ ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಸಾಧು ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಅವರಲ್ಲಿ ಇದೆ. ಆದರೆ ಸಾಧನೆ ಮಾತ್ರ ಏನೂ ನಡೆದಿಲ್ಲ. ಇದನ್ನು ಸುಮಾರು 1 ವರ್ಷಗಳಿಂದ ನೋಡ್ತಾ ಇದ್ದೇನೆ. 1 ವರ್ಷದ ಹಿಂದೆ ಅವರಾಗಿಯೇ ನನ್ನ ಬಳಿಗೆ ಬಂದವರು, ಹೀಗೆ ಸಾಧುಗಳನ್ನು ಹುಡುಕೊಂಡು ಬಂದವರವರು. ನನ್ನ ಹೆಸರು ಕೂಡ ಅಲ್ಲಲ್ಲಿ ಪ್ರಚಾರವಾಗಿದೆ, ಆದ್ರಿಂದ ಬಂದಿದ್ದಾರೆ. ಆ ಹೆಸರನ್ನು ಕೇಳಿಕೊಂಡು ನಾನು ಅವ್ರನ್ನ ನನ್ನ ಹೆಸರನ್ನು ಕೇಳ್ಕೊಂಡು ಬಂದಿದ್ದಾರಲ್ಲ ಅಂತ ವಿಶೇಷ ಗಮನ ಕೊಟ್ಟು ಮಾತನಾಡಿಸಿದೆ, ಮತ್ತಷ್ಟು ಪುಸ್ತಕಗಳನ್ನು ಕೊಡಿಸಿದೆ. ಅದನ್ನು ಕೂಡ ಅವರಿಗೆ ಸಂಪೂರ್ಣ ಓದೋದಕ್ಕೆ ಸಮಯ ಇಲ್ಲ, ಪೂರ್ತಿ ಓದಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಮೊನ್ನೆ ತಾನೇ ಬಂದಾಗ ಅತ್ಯಂತ ಕಟುವಾದ ಭಾಷೆಯಲ್ಲಿ ಅವರಿಗೆ ಬೈದೆ. ನೀವು ಇಷ್ಟೊಂದು ಸಾಧು ಪ್ರಿಯರಾಗಿದ್ದುಕೊಂಡು, ಸಜ್ಜನಿಕೆಯಲ್ಲಿ ಸದ್ಧರ್ಮದಲ್ಲಿ ಆಸಕ್ತಿ ಉಳ್ಳವರಾಗಿದ್ದುಕೊಂಡು ನೀವೇನೂ ಮಾಡ್ದೇನೇನೆ ನಿಮ್ಮ ಸಮಯವನ್ನು ಎಷ್ಟು ವೃಥಾ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ನಿಮ್ಗೇನಾದ್ರೂ ಗೊತ್ತೋ ಅಂತ ಸ್ವಲ್ಪ ಕಟುವಾಗಿ ಹೇಳಿಬಿಟ್ಟೆ. ಹೌದು, ನಾನು ಹೇಳಿದೆ ಅಂತ ನನಗೆ ಅನಿಸೋದೇ ಇಲ್ಲ. ನಾನು ಹೇಗಾದರೂ ಹೇಳಿದೆ, ಯಾಕಾದರೂ ಹೇಳಿದೆ. ಸುಮ್ಮನೆ ಪಾಪ ಅವರು ಪಾಡಿ ಚೆನ್ನಾಗಿದ್ರು, ಆನಂದವಾಗಿದ್ರು. ನಾನು ಯಾತಕ್ಕೆ ಅವ್ರ ಜೀವನವನ್ನು ಕಲಕಬೇಕು. ಚೆನ್ನಾಗಿರಿ, ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಅವರು ಕೂಡ ಬಹಳ ಒಳ್ಳೆ ಸ್ವಾಮಿಗಳು, ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿ ನನ್ನ ಬಗ್ಗೆ ಒಂದು ಒಳ್ಳೆ ಮಾತನ್ನು ಅವರು ಹರಡ್ತಾ ಇರ್ತಾರಲ್ಲಿ ಅಲ್ವೇ. ಆದರೆ ನಾನು ಸ್ವಲ್ಪ ಕಟುವಾಗಿ ಹೇಳಿಬಿಟ್ಟೆ. ಇನ್ನೂ ಎಷ್ಟೋ ವಿಚಾರಗಳನ್ನೆಲ್ಲ ಹೇಳಿದೆ. ಅವರಿಗೆ ಸ್ವಲ್ಪ ಶಾಕ್ ಆಯಿತು.
ಅಂತ ಅನ್ನೋದು ಗೊತ್ತಾಯಿತು. ಆಮೇಲೆ ಸ್ವಲ್ಪ ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಆಡಿ ಒಂಚೂರು ಪ್ರಸಾದ ಕೂಡ ಕೊಟ್ಟು ಕಳಿಸ್ದೆ. ಊರಿಗೆ ಹೋದ ಮೇಲೆ ಕಾಗದ ಬರೆದ್ರು, ಸ್ವಾಮೀಜಿ ನೀವು ಆವತ್ತು ಕೊಟ್ಟಂತ ಶಾಕ್ ಇವತ್ತು ಕೂಡ ನನ್ನನ್ನು ತತ್ತರಿಸ್ತಾ ಇದೆ. ನಿಜಕ್ಕೂ ಮೊದಲು ನನಗೆ ಸ್ವಲ್ಪ ಕಷ್ಟ ಆಯಿತು, ಆದರೆ ಈಗ ನಾನು ಯೋಚನೆ ಮಾಡ್ತಾ ಇದ್ದೇನೆ, ನಿಜಕ್ಕೂ ನಾನೇನು ಮಾಡಿದೆ ಅಂತಂದ್ಬಿಟ್ಟಿದ್ದೆ. ಇಷ್ಟೆಲ್ಲ ಸಾಧು ಸಹವಾಸವನ್ನ ಮಾಡಿಯೂ ಕೂಡ ನಾನೇನು ಮಾಡಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ ನನ್ನನ್ನು ಗುರಿಪಡಿಸಿದೆ ನಿಮ್ಮ ಮಾತು. ಖಂಡಿತ ನಾನು ನಿಮಗೆ ಋಣಿ. ನಾನು ಎಷ್ಟು ಸನ್ಯಾಸಿಗಳೊಡನೆ ನಾನು ಒಡನಾಡಿದ್ದೇನೆ ಇವತ್ತಿನವರೆಗೆ. ಕಂಡಲ್ಲಿ ಸನ್ಯಾಸಿಗಳ ಬಳಿಗೆ ಹೋಗಿದ್ದೇನೆ. ಆದರೆ ಇವತ್ತಿನವರೆಗೆ ಯಾರೂ ಕೂಡ ನನಗೆ ಇಷ್ಟೊಂದು ನಿಖರವಾಗಿ ಸ್ಪಷ್ಟವಾಗಿ ಏಟು ಕೊಟ್ಟು ಮಾತಾಡಿದವರು ಇಲ್ಲ. ಇನ್ನು ನಾನು ಖಂಡಿತವಾಗಿ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಳ್ತೇನೆ, ಸಾಧನೆಗೆ ಇಳಿತೇನೆ, ನೀವು ಹೇಳಿದಂತೆ ಮಾಡ್ತೇನೆ ಅಂತ ಅಂದ್ಬಿಟ್ಟಿದ್ದೆ. ದೊಡ್ಡದಾಗಿ ಒಂದು ಕಾಗದವನ್ನು ಬರೆದ್ರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಬದುಕಿದೆಯಾ ಬಡಜೀವೇ ಅಂತ. ಎಲ್ಲಾದರೂ ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದೆ. ನನ್ನ ಬಗ್ಗೆನೇನೆ ಅವರೇನಾದರೂ ಅನ್ನೋದಕ್ಕೆ ಹೊರಟು ಬಿಟ್ರೆ, ನಿಮ್ಮದನ್ನು ನೀವು ನೋಡ್ಕೊಳ್ಳಿ ಅಂತೇನಾದರೂ ಹೊರಟು ಬಿಟ್ರೆ ಏನು ಗತಿ? ನಾವಿನ್ನು ಪುನಃ ನಮ್ಮದನ್ನು ನಾವು ನೋಡ್ಕೋಬೇಕಾಯ್ತು. ಈ ರೀತಿಯಲ್ಲಿ ನಮ್ಮ ಜನರಿಗೆ ಹೇಳಬೇಕಾಗ್ತದೆ. ಎಷ್ಟೋ ಜನ ನಮಗೆ ಬಂದು ಉಪದೇಶ ಕೊಡುವವರಿದ್ದಾರೆ. ಸ್ವಾಮೀಜಿ, ಮೈಸೂರಿನಲ್ಲಿ ವಿದ್ಯಾಶಾಲೆ ಇದ್ದಾಗೆ ಇಲ್ಲೇ ಒಂದು ವಿದ್ಯಾಶಾಲೆ ನೀವು ಯಾತಕ್ಕೆ ಕಟ್ಟಬಾರ್ದು, ಇಲ್ಲೊಂದು ಕಾಲೇಜ್ ಯಾತಕ್ಕೆ ಕಟ್ಟಬಾರ್ದು? ಅವರಿಗೆಲ್ಲ ನಾನು ಹೇಳ್ತೇನೆ, ನಾವು ಯಾತಕ್ಕೆ ಕಟ್ಟಬೇಕು? ಆ ಕೆಲಸವನ್ನು ನಾವು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಯೋಗಾಭ್ಯಾಸ ಮಾಡುವವರು ಯಾರು? ಯೋಗದ ನಿಜವಾದ ತಿರುಳನ್ನು ಬೋಧಿಸುವವರು ಯಾರು? ಧರ್ಮಾಭ್ಯಾಸ ಮಾಡುವವರು ಯಾರು? ಧರ್ಮದ ಮರ್ಮವನ್ನು ಸರಿಯಾದ ರೀತಿ ತಿಳಿಸಿಕೊಡುವವರು ಯಾರು? ಈ ಕೆಲಸಕ್ಕೆ ಸಮಯ ಎಲ್ಲಿರುತ್ತದೆ? ಅದನ್ನು ನಾವು ಒಂದು ಮಾದರಿಯಾಗಿ ನಾವು ಮಾಡಿದ್ದೇವೆ ಅಷ್ಟೇನೆ. ಉಳಿದ ವಿಚಾರಗಳನ್ನು ಯಾವುದು ಶಾಲೆ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ನೀವು ಕಟ್ಟಿಸಿಕೊಳ್ಳಿ ಮತ್ತು ನಮ್ಮ ಬಳಿಗೆ ಬನ್ನಿ, ಈ ಆಶ್ರಮಕ್ಕೆ ಬನ್ನಿ. ಇಲ್ಲಿಂದ ಸತ್ಯ, ಶಾಂತಿ, ನ್ಯಾಯ, ಭರತೆ, ಪ್ರಾಮಾಣಿಕತೆ ಇಂಥವುಗಳನ್ನೆಲ್ಲ ಕಲಿತುಕೊಳ್ಳಿ. ಈ ಸತ್ಯ, ನ್ಯಾಯ, ಪ್ರಾಮಾಣಿಕತೆ ಇವುಗಳ ಆಧಾರದ ಮೇಲೆ ಶಾಲೆ ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನು, ಇತರ ಎಲ್ಲ ಸಂಸ್ಥೆಗಳನ್ನು ನಡೆಸಿ. ನೀವೇ ನಡೆಸಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂದ್ರೆ ಇದೇನೆ. ಅದು ಮಾಡಿ ಇದು ಮಾಡಿ ಅಂತ ನಮಗೆ ಹೇಳ್ತಾರೆ ಕೆಲಸವನ್ನ. ಎಲ್ಲರೂ ಸೇರಿ ಮಾಡಬೇಕಾದ ಕೆಲಸ, ಎಲ್ಲರೂ ಸೇರಿ ಮಾಡಬೇಕಾದಂತಹ ಕೆಲಸ. ಒಬ್ಬೊಬ್ಬ ಸನ್ಯಾಸಿಯಿಂದ ಆಗುವುದಿಲ್ಲ ಅದೆಲ್ಲ. ಮುಖ್ಯವಾಗಿ ಒಂದು ಸನ್ಯಾಸಿಗಳು ನಡೆಸ್ತಕ್ಕಂತಹ ಶಾಲೆಯಲ್ಲೂ ಕೂಡ ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಇವತ್ತು. ಆ ಸರ್ಕಾರದ ನೀತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ತೊಂದರೆ ಕೊಡ್ತಾ ಇದೆ. ಸನ್ಯಾಸಿ ಶಾಲೆ ನಡೆಸಬೇಕೆ? ಶಾಲೆ ನಡೆಸ್ತಾ ಇದ್ದೇನೆ, ದುಡ್ಡು ಕೊಡಿ. ಹಾಸ್ಟೆಲ್ ನಡೆಸ್ತಾ ಇದ್ದೇನೆ, ದುಡ್ಡು ಕೊಡಿ. ಹುಡುಗರಿಗೆಲ್ಲ ಲೈಬ್ರರಿ ಮಾಡಬೇಕಾಗಿದೆ, ದುಡ್ಡು ಕೊಡಿ. ಸನ್ಯಾಸಿ ಹಣ ಮುಟ್ಟಬಾರದು, ಇದು ಸನ್ಯಾಸಿಗಳ ಧರ್ಮ. ಸ್ವಾಮಿಗಳೇ, ನಮ್ಮಲ್ಲೊಂದು ಶಾಲೆ ಪ್ರಾರಂಭಿಸಿ ಅಂತೂ ಕೂಡ ಜನ ಕೇಳ್ತಾರೆ. ಶಾಲೆ ನಡೆಸ್ತಾ ಇತ್ತು ಅಂತಂದ್ರೆ, ಆಸ್ಪತ್ರೆ ನಡೆಸ್ತಾ ಇತ್ತು ಅಂತಂದ್ರೆ ದುಡ್ಡು ಮುಟ್ಟದೆ ಇರೋಕ್ಕಾಗತ್ತೆಯೋ? ಹೋಗಲಿ, ನೀವು ಮುಟ್ಟೋದು ಬೇಡ, ಅದಕ್ಕೆ ನೇಮಕ ಮಾಡ್ಕೊಳ್ಳಿ. ಎಷ್ಟು ಕಳ್ಳಾಟಿಕೆ ನಡೀತಾ ಇದೆ. ಪ್ರಾಮಾಣಿಕವಾದಂತಹ ವ್ಯಕ್ತಿಗಳು ಯಾರಿದ್ದಾರೆ? ಹಣ ಮತ್ತು ಹೆಣ್ಣಿಗೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ವರ್ತಿಸುವಂತಹ ಜನ ಎಷ್ಟು ಜನ ಇದ್ದಾರೆ? ಯಾರನ್ನ ನಂಬಿಕೊಂಡು ಕೆಲಸ ಮಾಡೋದು? ಸನ್ಯಾಸಿ ಧರ್ಮವನ್ನು ಅವನು ಹೇಗೆ ಪಾಲಿಸೋದಕ್ಕೆ ಸಾಧ್ಯ ಆಗುತ್ತದೆ? ಕಠಿಣ ಪ್ರಸಂಗಗಳು, ಅತ್ಯಂತ ಕಠಿಣ ಪ್ರಸಂಗಗಳು. ಲೋಕ ವ್ಯವಹಾರದಲ್ಲಿ ಇದ್ದುಕೊಂಡೂ ಕೂಡ ಶುದ್ಧವಾಗಿರಬೇಕು ಅಂತಂದ್ರೆ
ಇವತ್ತು ಸನ್ಯಾಸಿಗಳಿಗೇ ಕಷ್ಟವಾಗಿದೆ. ಹಾಗಿರುವಾಗ ಬಾಕಿ ಉಳಿದವರ ಗತಿ ಏನು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇವತ್ತಿಗೂ ಇದೆ. ಅದು ಆದ್ರಿಂದ ಸಾರ್ವಜನಿಕರು ಜಾಗೃತರಾಗಬೇಕಾಗಿದೆ. ನಾನೊಂದು ಮಾತು ಹೇಳ್ತಾ ಇರ್ತೇನೆ. ಪುರೋಹಿತಾದಿಗಳು ಮಂತ್ರವನ್ನು ಉಚ್ಚರಿಸಿ ಮದುವೆ ಮುಂಜಿ ಮಾಡಿಸುವಾಗ ಆ ಮಂತ್ರದ ವಿಚಾರ ಕೇವಲ ಪುರೋಹಿತರಿಗೆ ಮಾತ್ರ ಗೊತ್ತಿದ್ರೆ ಸಾಲದು. ಉಪನಯನ ಮದುವೆ ಮುಂಜಿ ಮಾಡಿಸ್ತಕ್ಕಂತಹ ಪಿತೃಗಳಿಗೂ ಕೂಡ ಅಲ್ಲಿರ್ತಕ್ಕಂತಹ ಬಾಕಿ ಉಳಿದಂತಹ ಸಾಮಾಜಿಕರು ಕೂಡ ಸ್ವಲ್ಪ ಸ್ವಲ್ಪ ತಿಳಿದಿರಬೇಕಾಗ್ತದೆ. ಆಗ ಈ ಪುರೋಹಿತರು ಯಾವ ಮಂತ್ರವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂತ ಅನ್ನೋದೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗೇನೇನೆ ಸನ್ಯಾಸ ಧರ್ಮದ ಬಗ್ಗೆ ಗೃಹಸ್ಥರು ತಿಳ್ಕೊಂಡಿರಬೇಕಾಗುತ್ತೆ. ಗೃಹಸ್ಥ ಧರ್ಮದ ಬಗ್ಗೆ ಸನ್ಯಾಸಿಗಳನ್ನು ತಿಳಿದಿರಲೇಬೇಕಾಗುತ್ತದೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ಈ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಅದಕ್ಕನುಸಾರವಾಗಿ ಎಚ್ಚರದಿಂದ ವರ್ತಿಸಬೇಕಾಗ್ತದೆ. ಇದೆಲ್ಲ ಕೇವಲ ಈ ಒಂದು ಮಾತಿಗಾಗಿ ಬಂತು. ನಿಜವಾದ ಸನ್ಯಾಸಿಗಳ ವಿಷಯವೇ ಬೇರೆ. ಜೇನು ಹುಳು ಹೂವನ್ನು ಬಿಟ್ಟು ಬೇರೆ ಯಾವುದರ ಮೇಲೂ ಕುಳಿತುಕೊಳ್ಳ, ಇದು ಒಂದು ಧರ್ಮವನ್ನು ಅವರು ಹೇಳಿದರು. ಇದು ಕಾಮಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಹೇಳಿದರು ಅವರು, ಅಷ್ಟೇನೆ. ಭೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು, ಅಷ್ಟೇನೆ. ಹಾಗೇನೇ ಎಲ್ಲವನ್ನು ಕೂಡ ನಾವು ತಿಳಿದು ವರ್ತಿಸಬೇಕಾಗ್ತದೆ ಅಂತನ್ನೋದು ಅಲ್ಲಿ ಅಂತರ್ಗತವಾದಂತಹ ವಿಚಾರ. ಬಳಿಕ ಮುಂದುವರಿಸಿ ಹೇಳ್ತಾರೆ, ಬೇರೆ ವಿಷಯಕ್ಕೆ ಬರ್ತಾರೆ. ನೀವು ಇಷ್ಟೊಂದು ಶ್ರಮವಹಿಸಿ ಇಲ್ಲಿಗೆ ಬಂದಿದ್ದೀರಿ, ನೀವು ಭಗವಂತನಿಗಾಗಿ ಹುಡುಕ್ತಾ ಇರಬೇಕು. ಎಲ್ಲರೂ ತೋಟ ನೋಡಿಯೇ ತುಷ್ಟರಾಗಿ ಬಿಡ್ತಾರೆ. ಎಲ್ಲೋ ಒಬ್ಬಿಬ್ಬರು ತೋಟದ ಯಜಮಾನನನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಜನರು ಈ ಜಗತ್ತಿನ ಸೌಂದರ್ಯದಲ್ಲೇ ಮಗ್ನರಾಗಿ ಬಿಡ್ತಾರೆ, ಇದರ ಕರ್ತನಿಗಾಗಿ ಹುಡುಕೋದಿಲ್ಲ. ಇಷ್ಟು ಮಾತನ್ನ ಈಗ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವರೇನು ಹೇಳಿದ್ರು, ಅಲ್ಲಿ ಬಂದಂತಹ ಭಕ್ತರನ್ನು ಉದ್ದೇಶಿಸಿ ಹೇಳಿದ್ರು, ನೀವೆಲ್ಲ ಬಹಳ ಕಷ್ಟಪಟ್ಟುಕೊಂಡು ಬೇರೆ ಬೇರೆ ಊರಿನಿಂದ ದೂರದಿಂದ ಬಂದಿದ್ದೀರಿ ಅಂತ. ಆ ಮಾತು ಇವತ್ತಿಗೂ ಕೂಡ ಅನ್ವಯಿಸ್ತದೆ. ಇಲ್ಲಿಗೆ ಬಂದಿರತಕ್ಕಂತಹ ನಿಮ್ಮಲ್ಲಿ ಎಷ್ಟೋ ಜನ ಬಹಳ ದೂರದಿಂದ, ಇವತ್ತಿನ ಟ್ರಾಫಿಕ್ ಪ್ರಾಬ್ಲಮ್ ಎಷ್ಟಿದೆ, ಅಂತಹ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಕೂಡ ಬಂದಿದ್ದೀರಿ. ಹಾಗೆ ನಿನ್ನೆ ಅವತ್ತು ಕೂಡ ಬಂದಿದ್ದಾರೆ. ಅವರನ್ನು ಉದ್ದೇಶಿಸಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೀವೆಲ್ಲ ಶ್ರಮವಹಿಸಿ ಇಲ್ಲಿಗೆ ಬಂದಿದ್ದೀರಿ. ಹಾಗೆ ಶ್ರಮವಹಿಸಿ ಬರೋದು ಕಾರಣ ಏನಿರಬಹುದು, ನೀವು ಭಗವಂತನಿಗಾಗಿ ಹುಡುಕ್ತಾ ಇರಬೇಕು. ನನ್ನ ಬಳಿಗೆ ನೀವು ಬರಬೇಕಾದ್ರೆ ನೀವು ಭಗವಂತ ಬೇಕು ಅಂತ ಹೇಳ್ತಕ್ಕಂಥ ಒಂದು ಬಯಕೆ ನಿಮ್ಮ ಅಂತರಂಗದಲ್ಲಿ ಜಾಗೃತವಾಗಿರಲೇಬೇಕು. ಬಾಕಿ ಉಳಿದವರೆಲ್ಲ ತೋಟ ನೋಡಿಯೇ ತುಷ್ಟರಾಗಿ ಬಿಡ್ತಾರೆ, ಸಂತುಷ್ಟರಾಗಿ ಬಿಡ್ತಾರೆ. ಎಲ್ಲೋ ಒಬ್ಬಿಬ್ಬರು ತೋಟದ ಯಜಮಾನನನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಜನರು ಈ ಜಗತ್ತಿನ ಸೌಂದರ್ಯದಲ್ಲೇ ಮಗ್ನರಾಗಿ ಬಿಡ್ತಾರೆ, ಇದರ ಕರ್ತನಿಗಾಗಿ ಹುಡುಕೋದಿಲ್ಲ. ಅಂದ್ರೆ ಆ ಬಂದಂತಹ ಭಕ್ತರ ಗುಣಗಾನವನ್ನ ಈ ಒಂದು ಉದಾಹರಣೆಯ ಮೂಲಕ ಮಾಡ್ತಾ ಇದ್ದಾರೆ. ಭಗವಂತ ಅಂದ್ರೆ ಈ ಸೃಷ್ಟಿಕರ್ತ, ತೋಟದ ಯಜಮಾನ. ತೋಟ ಅತ್ಯಂತ ಸುಂದರವಾಗಿರುತ್ತದೆ. ಬಗೆ ಬಗೆಯ ಪುಷ್ಪಗಳಿಂದ, ಬಗೆ ಬಗೆಯ ವೃಕ್ಷಗಳಿಂದ, ಬಗೆ ಬಗೆಯ ಹಣ್ಣುಗಳನ್ನು ಕೊಡ್ತಕ್ಕಂಥ ವೃಕ್ಷಗಳಿಂದ ಕೂಡಿರುತ್ತದೆ ಅದು. ಅದನ್ನು ನೋಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ವಿನ ಇದನ್ನು ಯಾರು ಮಾಡಿದ್ರು, ಈ ತೋಟದ ಯಜಮಾನ ಯಾರು ಅಂತ ಯಾರು ಹುಡ್ಕೋದಕ್ಕೆ ಹೋಗೋದಿಲ್ಲ. ಹಾಗೇನೇನೆ ಈ ಸುಂದರವಾದಂತಹ ಪ್ರಪಂಚ ಸುಂದರ ಅಂತ ತಿಳ್ಕೊಂಡಿರ್ತಾರೆ. ಅದನ್ನ ಅನುಭವಿಸೋದಕ್ಕೋಸ್ಕರ ಜನ ಹೋಗ್ತಾ ಇದ್ದಾರೆ. ಆದರೆ ಇಂತಹ ಒಂದು ಸುಂದರವಾದ ಸೃಷ್ಟಿಯನ್ನು ಮಾಡಿದಂತಹ ಅತಿ ಸುಂದರನಾದಂತಹ ಪರಮಾತ್ಮನನ್ನು ಕಾಣಬೇಕು ಅಂತ ಯಾರು ಇಷ್ಟಪಡ್ತಾ ಇಲ್ಲ ಅಂತನ್ನುವ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರು ಆ ಭಕ್ತರಿಗಲ್ಲಿ ಹೇಳಿದ್ರೆ ಅವರು ಅಂದು ಹೇಳಿದಂತಹ ಮಾತು ಇಂದು ನಿಮಗೂ ಕೂಡ ಅನ್ವಯಿಸ್ತದೆ ಅಂತ ಬಹಳ ತಿಳ್ಕೊಳ್ಬೇಕಾದಂತಹ ವಿಚಾರ. ಬಳಿಕ ಅವತ್ತು ಭಜನೆ ಮಾಡೋದಕ್ಕೋಸ್ಕರ ಬಂದಂತಹ ಗಾಯಕನನ್ನು ತೋರಿಸಿ ಹೇಳ್ತಾರೆ, ಈತ ಸ್ವಲ್ಪ ಹೊತ್ತಿನ ಹಿಂದೆ ಷಟ್ಚಕ್ರಗಳ ಹಾಡನ್ನು ಹಾಡಿದ. ಅದು ಯೋಗದ ಸಂಬಂಧವಾಗಿ ವರ್ಣಿಸ್ತದೆ. ಯೋಗಗಳಲ್ಲಿ ಹಠಯೋಗ ಮತ್ತು ರಾಜಯೋಗ ಎಂಬ 2 ಯೋಗಗಳಿವೆ. ಹಠಯೋಗಿ ಈ ಶರೀರಕ್ಕೆ ಅನೇಕ ಬಗೆಯ ಕಸರತ್ ಕೊಡ್ತಾನೆ. ಆತನ ಉದ್ದೇಶ ಸಿದ್ಧಿ, ದೀರ್ಘಾಯಸ್ಸು.
ಅಷ್ಟಸಿದ್ಧಿ ಇವೇ ಮೊದಲಾದವನ್ನು ಪಡೆದುಕೊಳ್ಳಬೇಕು ಅಂತನೋ ಉದ್ದೇಶದಿಂದ ಸಾಧನೆಯಲ್ಲಿ ತೊಡಗುತ್ತಾನೆ ಆತ. ಆದರೆ ರಾಜಯೋಗದ ಉದ್ದೇಶ ಭಕ್ತಿ, ಪ್ರೇಮ, ಜ್ಞಾನ, ವೈರಾಗ್ಯ ಇವನ್ನು ಪಡೆದುಕೊಳ್ಳುವಂತಹದ್ದು. ಇವೆರಡರಲ್ಲಿ ರಾಜಯೋಗವೇ ಮೇಲು. ಶ್ರೀರಾಮಕೃಷ್ಣ ಸಂದರ್ಭ ಬಂದಾಗಲೆಲ್ಲ ಈ ಸಿದ್ಧಿಗೆ ಸಂಬಂಧಪಟ್ಟಂತೆ ತುಚ್ಛವಾದ ಮಾತನ್ನ ಆಡ್ತಾರೆ. ಸಿದ್ಧಿಯಿಂದ ಕಾಯಿಲೆ ವಾಸಿ ಮಾಡುವಂತಹದ್ದು, ಹಣ ಸಂಪಾದನೆ ಮಾಡುವಂತಹದ್ದು, ಆಮೇಲೆ ಇನ್ನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿಸಿಕೊಡುವಂತಹದ್ದು, ಪವಾಡ ಅಂತ ಅದಕ್ಕೆ ಹೇಳ್ತಾರೆ. ಇದನ್ನು ಶ್ರೀರಾಮಕೃಷ್ಣರು ಮೊದಲಿಂದ ಕೊನೆಯವರೆಗೂ ಕೂಡ ತುಚ್ಛೀಕರಿಸಿದ್ದಾರೆ. ಯಾವ್ಯಾವ ಬಗೆಯಿಂದ ತುಚ್ಛೀಕರಿಸುವುದಕ್ಕೆ ಸಾಧ್ಯ ಉಂಟು ಅಷ್ಟಷ್ಟು ಬಗೆಗಳಿಂದಲೂ ಕೂಡ ಅದನ್ನು ತುಚ್ಛೀಕರಿಸಿದ್ದಾರೆ. ಹಠಯೋಗ ಅಂತ ಹೇಳ್ತಕ್ಕಂಥದ್ದಿದೆ. ಅದರ ಉದ್ದೇಶ ಮುಖ್ಯವಾದದ್ದು ಸಿದ್ಧಿ. ರಾಜಯೋಗ ಅಂತ ಹೇಳ್ತಕ್ಕಂಥದ್ದಿದೆ, ಹಾಗೆ ಭಕ್ತಿಯೋಗ ಅಂತ ಹೇಳ್ತಕ್ಕಂಥದ್ದು ಇದೆ. ಈ ಥರ ಎಲ್ಲ ಯೋಗಗಳು ಶುದ್ಧಿಗೋಸ್ಕರ, ಅಂತಃಶುದ್ಧಿಗೋಸ್ಕರ, ಶುದ್ಧವಾದ ಭಕ್ತಿಗೋಸ್ಕರ, ಶುದ್ಧವಾದ ಪ್ರೇಮಕ್ಕೋಸ್ಕರ, ಶುದ್ಧವಾದ ಜ್ಞಾನಕ್ಕೋಸ್ಕರ ಅವು ಕೆಲಸ ಮಾಡುತ್ತವೆ. ರಾಜಯೋಗದಿಂದ ದೊರಕತಕ್ಕಂತಹದ್ದು ಶುದ್ಧ ಭಕ್ತಿ. ಒಬ್ಬ ಮನುಷ್ಯ ಪುಟ್ಟ ಮಗುವಿನೋಪಾದಿಯಲ್ಲಿ ಶುದ್ಧನಾಗಿದ್ದರೆ ಆ ಮನುಷ್ಯ ಎಲ್ಲರಿಗೂ ಎಷ್ಟು ಪ್ರಿಯನಾಗುತ್ತಾನೆ ಅಂತ ಅನ್ನೋದನ್ನು ನಾವು ಭಾವಿಸಿ ನೋಡಬೇಕು. ನಿಷ್ಕಪಟವಾದಂತಹ ಹೃದಯ ಇರತಕ್ಕಂತಹ ವ್ಯಕ್ತಿಗಳ ಸಂಪರ್ಕ ಮಾಡಬೇಕು. ಕಷ್ಟಪಟ್ಟಾದರೂ ಅವರು ಸಂಪರ್ಕ ಮಾಡಬೇಕು. ಅತ್ಯಂತ ನಿಷ್ಕಪಟ ಹೃದಯದ ವ್ಯಕ್ತಿಗಳ ಸಂಪರ್ಕ ಮಾಡಬೇಕು. ಆಗ ಮಾತ್ರವೇ ಶ್ರೀರಾಮಕೃಷ್ಣರು ಈ ಶುದ್ಧ ಭಕ್ತಿ, ಶುದ್ಧ ವೈರಾಗ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಅವನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದಾರೆ ಅಂತನ್ನೋದರ ಒಂದು ಸೂಕ್ಷ್ಮ ಪರಿಚಯ ನಿಮಗೆ ಆದೀತು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ ಇನ್ನೊಂದು ಮಾತದು. ವೇದಾಂತದ ಸಪ್ತಭೂಮಿಕೆಗಳಿಗೂ ಯೋಗಶಾಸ್ತ್ರದ ಷಟ್ಚಕ್ರಗಳಿಗೂ ಬಹಳ ಹೊಂದಿಕೆ ಇದೆ. ವೇದಾಂತದ ಮೊದಲ 3 ಭೂಮಿಕೆಗಳೇ ಯೋಗದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರಗಳು. ಸಾಮಾನ್ಯರ ಮನಸ್ಸು ಈ 3 ಭೂಮಿಕೆಗಳಲ್ಲಿ ಎಂದರೆ ಗುದ, ಲಿಂಗ, ನಾಭಿ ಇವುಗಳಲ್ಲಿ ನೆಲೆಸಿರುತ್ತದೆ. ಮನಸ್ಸು ಚತುರ್ಥ ಭೂಮಿಕೆಗೆ ಅಂದರೆ ಅನಾಹತ ಪದ್ಮಚಕ್ರಕ್ಕೆ ಹತ್ತಿತ್ತು ಅಂತಂದ್ರೆ ಜೀವಾತ್ಮ ದೀಪದ ಶಿಖೆಯ ಹಾಗೆ ಕಾಣಬರುತ್ತದೆ. ಇದು ಅಲ್ಲದೆ ಅದಕ್ಕೆ ಜ್ಯೋತಿರ್ದರ್ಶನವೂ ಆಗುತ್ತದೆ. ಆಗ ಆ ಸಾಧಕ ವಿಸ್ಮಿತನಾಗಿ ಹೇಳ್ತಾನೆ, ಆಹಾ ಆಹಾ ಏನಿದು, ಆಹಾ ಏನಿದು ಅಂತ. 5ನೆಯ ಭೂಮಿಕೆಗೆ ಮನಸ್ಸು ಹತ್ತಿದಾಗ ಕೇವಲ ಭಗವತ್ ಕಥೆ ಕೇಳುವುದಕ್ಕೆ ಮಾತ್ರ ಇಚ್ಛೆಯಾಗುತ್ತದೆ. ಇದೇ ಯೋಗದ ವಿಶುದ್ಧ ಚಕ್ರ. 6ನೆಯ ಭೂಮಿಕೆ ಮತ್ತು ಆಜ್ಞಾಚಕ್ರ ಎಂಬವು 2 ಒಂದೇ. ಇಲ್ಲಿಗೆ ಮನಸ್ಸು ಹತ್ತಿದಾಗ ಅದಕ್ಕೆ ಭಗವಂತನ ದರ್ಶನ ಆಗುತ್ತದೆ. ಆದರೆ ಇದು ಲಾಟೀನಿನ ಒಳಗಿರುವ ಬೆಳಕನ್ನ ಗಾಜಿನ ಚಿಮ್ನಿಯ ದೆಸೆಯಿಂದ ಮುಟ್ಟಲಾಗದ ಹಾಗೆ. ಜನಕ ರಾಜ ಪಂಚಮ ಭೂಮಿಕೆಯಿಂದ ಬ್ರಹ್ಮಜ್ಞಾನೋಪದೇಶವನ್ನು ಕೊಡ್ತಾ ಇದ್ದ. ಆತ ಕೆಲವು ವೇಳೆ 5ನೆಯ, ಇನ್ನು ಕೆಲವು ವೇಳೆ 6ನೆಯ ಭೂಮಿಕೆಯಲ್ಲಿ ಇರುತ್ತಿದ್ದ. 5ನೆಯ ಭೂಮಿಕೆ ಅಂತಂದ್ರೆ ಕಂಠಸ್ಥವಾಗಿರುವಂತಹ, ಕಂಠದಲ್ಲಿರುವಂತಹ ವಿಶುದ್ಧ ಚಕ್ರ. 6ನೆಯ ಭೂಮಿಕೆ ಅಂತ ಹೇಳಿದ್ರೆ ಆಜ್ಞಾಚಕ್ರ ಭ್ರೂಮಧ್ಯದಲ್ಲಿ. ಅಲ್ಲಿ ಇರ್ತಿದ್ದ ಅವನು. ಅಲ್ಲಿ ಇರ್ತಿದ್ದ ಅಂತಂದ್ರೆ ಕೇವಲ ಭಗವದ್ಭಾವದಲ್ಲೇ ಇರ್ತಾ ಇದ್ದ ಅವನು. ಆ ಹೃದಯದಲ್ಲಿದ್ದಂತಹ ಸಂದರ್ಭದಲ್ಲಿ, ಆ ಅನಾಹತ ಚಕ್ರದಲ್ಲಿದ್ದಂತಹ ಸಂದರ್ಭದಲ್ಲಿ, ವಿಶುದ್ಧ ಚಕ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ಷಟ್ಚಕ್ರಗಳನ್ನು ಭೇದಿಸಿದ ನಂತರ ಸಾಧಕ 7ನೆಯ ಭೂಮಿಕೆಯನ್ನು ಮುಟ್ತಾನೆ. ಮನಸ್ಸು ಅಲ್ಲಿಗೆ ಬಂದೊಡನೆಯೇ ಅದು ಬ್ರಹ್ಮದಲ್ಲಿ ಲಯ ಹೊಂದಿಬಿಡುತ್ತದೆ. ಜೀವಾತ್ಮ ಪರಮಾತ್ಮ ಒಂದಾಗಿ ಬಿಡ್ತಾರೆ. ಸಾಧಕ ಸಮಾಧಿಸ್ಥನಾಗಿ ಬಿಡ್ತಾನೆ. ದೇಹ ಬುದ್ಧಿ ಹೊರಟೋಗಿ ಬಿಡುತ್ತದೆ. ಬಾಹ್ಯ ಜ್ಞಾನ ಶೂನ್ಯವಾಗಿ ಬಿಡುತ್ತದೆ. ನಾನಾತ್ವದ ಜ್ಞಾನ ಹೊರಟು ಹೋಗುತ್ತದೆ. ವಿಚಾರ,
ನಿಂತು ಹೋಗುತ್ತದೆ. ಈ ಷಟ್ಚಕ್ರಕ್ಕೆ ಸಂಬಂಧಪಟ್ಟಂತೆ ಇದೇ ಸಭಾಂಗಣದಲ್ಲಿ ಹಿಂದೆ ಹಲವಾರು ವಿಚಾರಗಳನ್ನ ನೀವು ತಿಳಿದುಕೊಂಡಾಗಿದೆ. ಈಗ ಅದನ್ನ ಪುನರಾವರ್ತನೆ ಮಾಡ್ತಾ ಇದ್ದೀರಿ. ಇಷ್ಟು ವಿಚಾರ ತಿಳ್ಕೊಂಡ್ರು ಸಾಕು. ಶ್ರೀರಾಮಕೃಷ್ಣ ಹೇಳಿದಂತೆ ಸಾಧಕ ಸಮಾಧಿಸ್ಥನಾಗಿ ಬಿಡ್ತಾನೆ, ಜೀವಾತ್ಮ ಪರಮಾತ್ಮ ಒಂದಾಗಿ ಬಿಡ್ತದೆ, ದೇಹ ಬುದ್ಧಿ ಹೊರಟೋಗಿ ಬಿಡ್ತದೆ ಅಂತ. ಅಲ್ಲಿಯವರೆಗೆ ಮನುಷ್ಯ ಸಾಧನೆ ಮಾಡಬೇಕಾಗಿದೆ ಅಂತ ನಾವು ತಿಳ್ಕೊಂಡ್ರೆ ಸಾಕು. ಏನೋ ಯತ್ಕಿಂಚಿತ್ ಅನುಭವ ಆದ ಮಾತ್ರಕ್ಕೆ ಬಹಳ ದೊಡ್ಡದಾಯಿತು ಅಂಥೇಳಿ ಅಲ್ಲಿಗೆ ನಿಲ್ಲಬಾರದು, ಮುಂದಕ್ಕೆ ಹೋಗಬೇಕು ಅಂತ ಅನ್ನೋದನ್ನು ನಾವು ಈ ಮಾತಿನ ಮೂಲಕ ತಿಳ್ಕೊಂಡ್ರೆ ಸಾಕು. ಬಳಿಕ ತ್ರೈಲಿಂಗ ಸ್ವಾಮಿಯ ಕಥೆಯನ್ನು ಹೇಳ್ತಾ, ತ್ರೈಲಿಂಗ ಸ್ವಾಮಿ ಒಮ್ಮೆ ಹೇಳಿದರು, ವಿಚಾರದ ದೆಸೆಯಿಂದ ಅನೇಕದ ಬೋಧೆ, ನಾನಾತ್ವದ ಬೋಧೆ ಆಗ್ತದೆ ಅಂತ. ಸಮಾಧಿ ದೊರೆತ 21 ದಿನಗಳ ಒಳಗಾಗಿ ದೇಹ ತ್ಯಾಗವಾಗಿ ಬಿಡುತ್ತದೆ. ಆದರೆ ಕೊಂಡಲಿನಿ ಜಾಗೃತಗೊಳ್ಳದ ಹೊರತು ಆತ್ಮ ಜಾಗೃತಿ ಉಂಟಾಗುವುದಿಲ್ಲ. ಇದನ್ನ ಶ್ರೀರಾಮಕೃಷ್ಣರು ಕೊನೆಯ ಮಾತಾಗಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ತ್ರೈಲಿಂಗ ಸ್ವಾಮಿ ಬನಾರಸ್, ಕಾಶಿ, ವಾರಾಣಸಿ ಅಲ್ಲಿ ವಾಸವಾಗಿದ್ದಂತಹ ಸಾಕ್ಷಾತ್ ಶಿವನೇ ಆಗಿದ್ದಂತಹ ತ್ರೈಲಿಂಗ ಸ್ವಾಮಿ, ಶಿವನ ಅವತಾರ ಅಂತ ಹೇಳ್ತಕ್ಕಂಥ ಒಂದು ನಂಬಿಕೆ ಅವತ್ತು. ಶ್ರೀರಾಮಕೃಷ್ಣರು ಕೂಡ ಅವರ ಜ್ಞಾನವನ್ನು ವಿಶೇಷವಾಗಿ ಮೆಚ್ಚಿಕೊಂಡಿದ್ರು. ಅಂತಹ ತ್ರೈಲಿಂಗ ಸ್ವಾಮಿ ಸಂಜ್ಞೆಯ ಮೂಲಕ ಹೇಳ್ತಾರೆ, ಎಲ್ಲ ಅನೇಕ, ಒಂದಲ್ಲ ಹಲವು ಇದೆ ಅಂತ ಹೇಳ್ತಕ್ಕಂಥ ಜ್ಞಾನ ಬಂದಾಗ ಅದು ಜಗತ್ತು, ನಾನಾತ್ವದ ಬೋಧೆ ಉಂಟಾಗುತ್ತದೆ ಆಗ. ಆದರೆ ಅದೆಲ್ಲ ಉಂಟಾಗೋದು ವಿಚಾರದ ದೆಸೆಯಿಂದ. ಆಲೋಚನೆ ಮಾಡ್ತಾ ಹೋಯಿತು ಅಂತಂದ್ರೆ ಹಾಗೆ ಹಲವಾರು ಬಗೆಯಾಗಿ ಕಾಣಬಹುದು. ಆದರೆ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಿದಾಗ, ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ, ಅಂದ್ರೆ 12 ವರ್ಷವೋ 24 ವರ್ಷವೋ ಸಾಧನೆ ಮಾಡಿದ ನಂತರ ನಿಲ್ತದಲ್ಲ, ಹಾಗೆ ನಿಂತಾಗ ಸುಮ್ಮನೆ ಈಗ ನನ್ನ ಮನಸ್ಸು ನಿಂತಿತ್ತು ಅಂತ ಅಂದ್ಕೊಂಡು ಸಾಲದು. ಹಾಗೆ ಸಾಧನೆಯ ಮೂಲಕ ಸಮಾಧಿಸ್ಥವಾದಂತಹ ಮನಸ್ಸಿನಲ್ಲಿ ವಿಚಾರ ಅಂತ ಹೇಳ್ತಕ್ಕಂಥದ್ದು ಅಡಗಿ ಹೋಗ್ತದೆ, ನಾನಾತ್ವದ ಪರಿಜ್ಞಾನ ಅಂತ ಹೇಳ್ತಕ್ಕಂಥದ್ದು ಅಡಗಿ ಹೋಗ್ತದೆ, ಎಲ್ಲವೂ ಒಂದೇ ಅಂತ ಹೇಳ್ತಕ್ಕಂಥ ಅನುಭವ ಆಗುತ್ತದೆ. ಮನುಷ್ಯರೆಲ್ಲರೂ ಕೂಡ ಅದೇ ಚಿನ್ಮಯ ಅಂತ ಹೇಳ್ತಕ್ಕಂತಹದ್ದು, ಅದೇ ಜ್ಯೋತಿರ್ಮಯ ಕಿಡಿಗಳು ಅಂತ ಹೇಳ್ತಕ್ಕಂತಹದ್ದು, ಅವರೆಲ್ಲರೂ ಕೂಡ ಅಮೃತ ಪುತ್ರರು ಅಂತ ಹೇಳ್ತಕ್ಕಂತಹದ್ದು ಅನುಭವಕ್ಕೆ ಬರ್ತದೆ. ಅಲ್ಲಿವರೆಗೆ ಮಾತು ಬೇರೆ, ಅನುಭವ ಬೇರೆ. ಸ್ವಾಮಿ ವಿವೇಕಾನಂದರು ಯಾವುದನ್ನ ಗುಡುಗ್ತಾರೋ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ. ಓ ಜನರೇ ಕೇಳಿ, ನೀವೆಲ್ಲರೂ ಕೂಡ ಅಮೃತ ಪುತ್ರರು ಅಂತ ತಿಳಿದುಕೊಂಡು ನಮ್ಮ ಈಗಿನ ವ್ಯವಹಾರವನ್ನೆಲ್ಲ ಬಿಟ್ಟು ಬೇರೆ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗಿನ ವ್ಯವಹಾರವನ್ನು ಹೀಗೆ ಇಟ್ಕೊಂಡಿರ್ಬೇಕಾಗುತ್ತೆ. ಈ ವ್ಯವಹಾರದಲ್ಲೇ ಇದ್ಕೊಂಡು ಸಾಧನೆಗೆ ತೊಡಗಿ ಆಮೇಲೆ ಆ ಅಮೃತತ್ವವನ್ನು ಅನುಭವಕ್ಕೆ ತಂದುಕೊಳ್ಬೇಕು. ಯಾರೇ ಆಗಲಿ ಉಪನಿಷತ್ ವಾಕ್ಯನ ಹೇಳಿದ ತಕ್ಷಣವೇ ಹೇಳಿದವರು ಋಷಿಗಳಾಗುವುದಿಲ್ಲ, ಕೇಳಿದವರು ಋಷಿಗಳಾಗೋದಿಲ್ಲ. ಇದನ್ನು ಮತ್ತೆ ನಾವು ಮನನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಕೇವಲ ತನಗೆ ಇಷ್ಟೊಂದು ಮಾತು ಹೇಳೋದಕ್ಕೆ ಬರುತ್ತೆ ಅಂತಲೇ ತನ್ನನ್ನು ತಾನು ಋಷಿ ಅಂತ ತಿಳಿದುಕೊಂಡಂಥ ವ್ಯಕ್ತಿಗಳುಂಟು. ಅವರಿಂದ ಅವರಿಗೂ ತೊಂದರೆ ಆಗಿದೆ, ಅವರಿಂದ ಇತರರಿಗೂ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತೇನೆ. ಇಂತಿಂಥವ್ರ ಜೊತೆಲೆಲ್ಲ ಬೆರೆತಾಗ ನನ್ನಿಂದ ಈ ಮಾತುಗಳೆಲ್ಲ ಬರ್ತಾ ಇರುತ್ತವೆ. ನಾನೇನು ಮಾಡಲಿ? ಸಾಧನೆ ಆಗದೇನೆ, ಸರಿಯಾದ ಒಂದು ಬೆಲೆಯನ್ನು ಕೊಡದೇನೆ, ಆ ಅಮೂಲ್ಯವಾದಂತಹದ್ದು, ಸರಿಯಾದ ಮೂಲ್ಯವನ್ನು ಕೊಡದೇನೆ ಆ ಅಮೂಲ್ಯವಾದಂತಹದ್ದು ಪ್ರಾಪ್ತವಾಗೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಕೊಂಡಲಿನಿ ಜಾಗೃತಗೊಳ್ಳದ ಹೊರತು ಆತ್ಮ ಜಾಗೃತಿ ಉಂಟಾಗುವುದಿಲ್ಲ. ಕುಂಡಲಿನಿ ಶಕ್ತಿ ಅಂತ ಹೇಳಿದ್ರೆ, ನೀವೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿರುವಂತೆ ನಮ್ಮ ಬೆನ್ನ ಹುರಿಯಲ್ಲಿ ಅತ್ಯಂತ ಕೆಳಗಿರುವಂತಹ ತುದಿಯಲ್ಲಿ, ಬೆನ್ನ ಮೂಳೆಯ ಕೆಳ ತುದಿಯಲ್ಲಿ
ಇರುವಂತಹ ಮೂಲಾಧಾರ ಕೇಂದ್ರದಲ್ಲಿ ಸುಪ್ತವಾಗಿರುವಂತಹ ಅನಂತ ಶಕ್ತಿ, ಅದು ಸಾಮಾನ್ಯ ಶಕ್ತಿ ಅಲ್ಲ, ಅದು ಅನಂತ ಶಕ್ತಿ. ಆ ಶಕ್ತಿ ಜಾಗೃತವಾದಾಗ ಮಾತ್ರವೇ ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಯೋತಿಯ ಅನುಭವ. ಹಾಗಾದ್ರೆ ಆ ಮೂಲಾಧಾರ ಚಕ್ರವನ್ನ ಬಡಿದೆಬ್ಬಿಸಿ ಅಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದು ಹೇಗೆ, ಇವತ್ತೇ ಮಾಡ್ಕೊಂಡು ಬಿಡೋಣ ಅಂತ ಉತ್ಸಾಹದಿಂದ ಕೆಲವರು ಬರುವವರಿದ್ದಾರೆ ನನ್ನ ಬಳಿಗೆ. ನಂದು ಒಂದು ಆಗಬೇಕಾಗಿದೆ ಸ್ವಾಮೀಜಿ ಅಂತ, ನಂದು ಒಂದು ಜಾಗೃತಿ ಆಗಬೇಕಾಗಿದೆ ಅಂತ. ಅವ್ರದ್ದೆಲ್ಲ ಆಗೋಗಿದೆ, ಬಾಕಿ ಉಳಿದವ್ರದ್ದೆಲ್ಲ ಆಗೋಗಿದೆ. ಬಹಳ ಎಚ್ಚರ. ಸ್ವಾಮಿ ಯತೀಶ್ವರಾನಂದಜಿಯವರು ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಕ್ಕಂಥ ಪುಸ್ತಕದಲ್ಲಿ ಎಚ್ಚರದ ಮಾತನ್ನು ಬಹಳಷ್ಟು ಹೇಳ್ತಾ ಇರ್ತಾರೆ. ಆ ಕುಂಡಲಿನಿ ಶಕ್ತಿಯನ್ನು ಸರ್ಪ ಸರ್ಪ ಅಂತ ಚಿತ್ರಿಸಲಾಗುತ್ತದೆ. ಸರ್ಪಕ್ಕೆ ಅದ್ಭುತವಾದ ಶಕ್ತಿ, ಅದು ಕೂಡ ಸರ್ಪದೋಪಾದಿಯಲ್ಲಿ ಮೇಲೆ ಕಡೆ ಏರ್ತಾ ಇರ್ತದೆ. ಅದರಿಂದ ಅದನ್ನು ಕೂಡ ಸರ್ಪ ಅಂತ ಚಿತ್ರಿಸಲಾಗಿದೆ ಸಾಂಕೇತಿಕವಾಗಿ. ಅನಂತ ಶಯನ, ಅನಂತ ಅಂದ್ರೆ ನಾಗ, ಸರ್ಪ. ಆ ಸರ್ಪದ ಮೇಲೆಯೇ ಪರಮಾತ್ಮ ಇರತಕ್ಕಂಥದ್ದು, ಪರಮಾತ್ಮನ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸದಾ ಜಾಗೃತವಾಗಿರ್ತದೆ ಅಂತನ್ನುವ ಕಾರಣದಿಂದ ಆ ಕುಂಡಲಿನಿ ಶಕ್ತಿಯ ಮೇಲೇನೇ ಅವನು ಮಲ್ಕೊಂಡಿರ್ತಾನೆ ಅಂತ ಅನ್ನೋದು ರೀತಿಯಲ್ಲೇ ಎಲ್ಲ ತೋರಿಸಿರ್ತಾರೆ. ಬಹಳ ಅರ್ಥಪೂರ್ಣವಾದಂತಹ ಚಿತ್ರಗಳವೆಲ್ಲ. ಆದರೆ ಸಾಮಾನ್ಯ ಮಾನವರಲ್ಲಿ ಆ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಮಲಗಿಕೊಂಡಿರುತ್ತದೆ. ಅದನ್ನ ಸಹಜವಾದ ರೀತಿಯಲ್ಲಿ ಮೇಲೆ ಏರಿಸಬೇಕು ಅಂತ ಹೇಳುವ ಮಾತನ್ನ, ಎಚ್ಚರಿಕೆಯನ್ನ ಇವತ್ತು ನಾನು ಈ ಸಭಾಂಗಣದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾರೂ ಕೂಡ ಅದನ್ನು ಒತ್ತಾಯದಿಂದ, ತಿಣುಕಾಟದಿಂದ ಮೇಲೇರಿಸಲೇಬಾರದು. ಶರೀರ ಶುದ್ಧಿ, ಮನಃಶುದ್ಧಿ ಇವುಗಳನ್ನು ಸಂಪೂರ್ಣ ಮಾಡಿಕೊಂಡ ಮೇಲೆ ಅದು ತನ್ನಷ್ಟಕ್ಕೆ ಮೇಲೆ ಇರುತ್ತದೆ. ಶರೀರ ಶುದ್ಧಿ, ಮನಃಶುದ್ಧಿ. ಶರೀರ ಮನಸ್ಸುಗಳು ಎರಡೂ ಕೂಡ ರಾಜಯೋಗದಲ್ಲಿ ಹೇಳಿರುವಂತೆ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ 10 ವಿಚಾರಗಳಲ್ಲಿ ಒಂದು ಪರಿಪೂರ್ಣತೆಯನ್ನು ಮುಟ್ಟಿರಬೇಕಾಗುತ್ತದೆ. ಅದನ್ನು ವಿವರಿಸ್ತಾ ಹೋಯ್ತು ಅಂತಂದ್ರೆ 4 ಉಪನ್ಯಾಸಗಳು, 10 ಉಪನ್ಯಾಸಗಳು ಮಾಡಬೇಕಾಗುತ್ತೆ ನಾನು. ಯಾಕೆಂತಂದ್ರೆ ಅಷ್ಟು ವರ್ಷಗಳ ಜೀವನವನ್ನು ನಾನು ಬದುಕಿದ್ದಲ್ವಾ, ಬರೀ ಪುಸ್ತಕ ಓದಿದ್ದು ಮಾತ್ರ ಅಲ್ವಲ್ಲ. ಜೀವನದಲ್ಲಿ 24 ಗಂಟೆಗಳಿವೆ, ಒಂದೊಂದು ದಿನಕ್ಕೆ 24 ಗಂಟೆಗಳಿವೆ. ಆ 24 ಗಂಟೆಗಳಲ್ಲಿಯೂ ಕೂಡ ನಮ್ಮ ಮನಸ್ಸು ಹೇಗೆ ವರ್ತಿಸ್ತದೆ ಅಂತ ಹೇಳ್ತಕ್ಕಂಥ ಅಂಶ ಅಡಗಿದೆ. 24 ಗಂಟೆಗಳಲ್ಲಿಯೂ ಕೂಡ ಈ ಮನಸ್ಸು ಬಗೆ ಬಗೆಯಾಗಿ ವರ್ತಿಸ್ತಾ ಇರ್ತದೆ. ಆ ಮನಸ್ಸನ್ನೆಲ್ಲ ಹೇಗೆ ಹತೋಟಿಗೆ ತಂದುಕೊಳ್ಳಬೇಕು, ಹೇಗೆ ಏಕತ್ರಗೊಳಿಸಿಕೊಳ್ಳಬೇಕು, ಎಷ್ಟು ವರ್ಷಗಳು ಬೇಕು ಅದಕ್ಕೆ. ಕೆಲವು ಪ್ರಾಮಾಣಿಕವಾದಂತಹ ಸಾಧಕರಿಗೆ ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ಬರವಣಿಗೆ ಅಂದರೆ ವಿದ್ಯಾಭ್ಯಾಸ ಮಾಡಿದಂತಹ ಸಾಧಕರಿಗೆ ನಾನು ಹೇಳ್ತೀನಿ, ಡೈರಿ ಬರೀರಿ ಅಂತ. ಪ್ರತಿದಿನ ನಿಮ್ಮ ಮನಸ್ಸಿನ ತುಮುಲವನ್ನ, ಹೋರಾಟವನ್ನ, ಸಾಧನೆಯನ್ನ ಎಷ್ಟರ ಮಟ್ಟಿಗೆ ನೀವು ಮಾಡ್ತಕ್ಕಂಥ ಜಪ, ಧ್ಯಾನ, ಅಧ್ಯಯನ, ಜಪ, ಧ್ಯಾನ, ಅಧ್ಯಯನ, ನಿಸ್ಸಂಗತ್ವದ ಅಭ್ಯಾಸ ಇವುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಉತ್ಕ್ರಾಂತಿ ಆಯಿತು. ಯಾವ್ಯಾವ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಅದು ಉತ್ಕ್ರಾಂತಿ ಆಯಿತು, ಯಾವ್ಯಾವ ರೀತಿಯಲ್ಲಿ ತೊಡಕುಗಳು ಬಂದವು, ಅದಕ್ಕೋಸ್ಕರ ನೀನು ಏನೇನು ಹೋರಾಟವನ್ನು ಕೈಕೊಂಡೆ, ಏನೇನು ಪರಿಹಾರವನ್ನು ಕೈಕೊಂಡೆ, ಆ ಪರಿಹಾರ ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಆಯಿತು, ಇವುಗಳನ್ನೆಲ್ಲ ಬರೆದಿಟ್ಟಿರೋ ಅಂತ ಕೆಲವರಿಗೆಲ್ಲ ನಾನು ಹೇಳೋದುಂಟು. ಸಿದ್ಧಿ ಆದದನ್ನು ಕಂಡು ಎಲ್ಲರೂ ಕುಣಿದಾಡ್ತಾರೆ. ಓ ಸಿದ್ಧರು, ಓ ಸಾಕ್ಷಾತ್ಕಾರ ಮಾಡಿಕೊಂಡವರು. ಆದರೆ ಎಷ್ಟು ವರ್ಷಗಳ ನಿರಂತರ ಹೋರಾಟ ಹಿನ್ನೆಲೆಯಲ್ಲಿ ನಡೆದಿದೆ ಅಂತ ಹೇಳ್ತಕ್ಕಂಥ ಅದರ ಲೆಕ್ಕಪತ್ರ ಅವರು ಇಟ್ಟಿಲ್ಲ, ಇವರು ಕೇಳಿಲ್ಲ. ಪ್ರತಿಯೊಂದು ದಿನದ, ಪ್ರತಿಯೊಂದು ಗಂಟೆಯ, ಪ್ರತಿಯೊಂದು ನಿಮಿಷವೂ ಕೂಡ ಈ ಸಾಧನೆಯಲ್ಲಿ ಪ್ರಭಾವವನ್ನು ಬೀರ್ತದೆ, ಪರಿಣಾಮವನ್ನು ಉಂಟು ಮಾಡುತ್ತದೆ. ಒಂದೇ ಒಂದು ತರಲೆ ಮಾತಾಡಿದಂತಹದ್ದು ನಮ್ಮ ಸಾಧನೆಯನ್ನ ಧ್ವಂಸಗೊಳಿಸಬಲ್ಲಂತಹ ಸಾಮರ್ಥ್ಯವುಳ್ಳದ್ದು.
ತರಲೆ ಮಾತು ಅಷ್ಟೇನೆ, ಇನ್ನೇನು ಆಡಿದ್ದಲ್ಲ. ಇದು ಯಾರಿಗೆ ಗೊತ್ತಾಗುತ್ತೆ? ಇದರ ಗಾಂಭೀರ್ಯದ ಬಗ್ಗೆ ಯಾರು ಯೋಚನೆ ಮಾಡಿದ್ದಾರೆ? ಆದ್ರಿಂದ ನಮ್ಮ ಜೀವನವನ್ನು ಶಿಸ್ತುಬದ್ಧಗೊಳಿಸಿಕೊಳ್ತಕ್ಕಂತಹ ಒಂದು ಎಚ್ಚರಿಕೆಯನ್ನು ನಾವು ವಹಿಸಿಕೊಂಡ್ರೆ ಎಷ್ಟೋ ಈ ಜನ್ಮದಲ್ಲಿ ನಾವು ಮುಂದುವರೆದಿದ್ದೇವೆ ಅಂತಲೇ ಅರ್ಥ. ಶಿಸ್ತುಬದ್ಧವಾದಂತಹ ಜೀವನ, ಅತಿಯಾದ ಭಾವುಕತೆಗೆ, ಅತಿಯಾದ ಭಾವಾವೇಶಕ್ಕೆ ಅವಕಾಶ ಕೊಡದೆ. ಒಬ್ಬರು ಸಾಧಕರು ಬಂದು ಹೇಳಿದ್ರು, ತುಂಬಾ ಸ್ವಾರಸ್ಯವಾಗಿದೆ. ಸುಮಾರು 2-3 ವರ್ಷ ಆಯ್ತು ಅವರು ಆಧ್ಯಾತ್ಮಿಕ ಸಾಧನೆಗೆ ತೊಡಗಿ. ಆ 3 ವರ್ಷಗಳ ಬಳಿಕ ಆ ಸಾಧಕರು ಬಂದು ಹೇಳ್ತಾರೆ, ಸ್ವಾಮೀಜಿ, ಇಲ್ಲಿವರೆಗೆ ಮಾಡಿದಂತಹ ಸಾಧನೆ ಕೇವಲ ಭಾವಾವೇಶ ಅಂತ ಇವತ್ತು ಗೊತ್ತಾಯಿತು ಅಂತ. ಭಾವಾವೇಶದಿಂದ ಹೊರಟಂತಹ ಸಾಧನೆಯೇ ಬೇರೆ, ಅರಿತು ಭಾವಪೂರ್ಣವಾಗಿ ಮಾಡಿದಂತಹ, ಕ್ರಮಾಗತವಾಗಿ ಶಿಸ್ತುಬದ್ಧವಾಗಿ ಮಾಡಿದಂತಹ ಸಾಧನೆಯೇ ಬೇರೆ. ನಿಜ. ಆದರೆ ಒಂದು ಪ್ರಾರಂಭ ಅಂತ ಮಾಡಬೇಕಾದ್ರೆ ಆ ಭಾವದ ಆವೇಶ ಬೇಕಾಗ್ತದೆ, ಅದಿಲ್ಲದಿದ್ರೆ ಆಗೋದಿಲ್ಲ. ಆದರೆ ಅದು ಕೇವಲ ಭಾವಾವೇಶ ಅಂತ ಒಂದಷ್ಟು ವಿವೇಕ ಬಂದ್ಬಿಟ್ರೆ ಎಷ್ಟೋ ಪ್ರಗತಿ ಆಯಿತು ಅಂತ ಅರ್ಥ. ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟೋ ಪ್ರಗತಿ ಆಯಿತು ಅಂತ ಅರ್ಥ. ಅತಿಯಾದ ಭಾವುಕತೆಗೆ, ಅತಿಯಾದ ಭಾವಾವೇಶಕ್ಕೆ ಅವಕಾಶ ಕೊಡಕೂಡದು, ಕ್ರಮಬದ್ಧವಾದಂತಹ ಪ್ರಯತ್ನ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನನಗೆ ಬಹಳ ಇಷ್ಟವಾದ ಮಾತದು. ರಿಲಿಜನ್ ಈಸ್ ಸೈನ್ಸ್ ಅಂತ ಹೇಳ್ಬಿಟ್ರು ಅವರು. ರಿಲಿಜನ್ ಈಸ್ ಸೈನ್ಸ್, ಧರ್ಮ ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರೀಯ. ವಿಜ್ಞಾನ ಅಂತ ಹೇಳಿದ್ರೆ ಬೇರೆ ಅರ್ಥ ಬಂದ್ಬಿಡುತ್ತೇವೆ ಇವತ್ತು. ವೈಜ್ಞಾನಿಕವಾಗಿರ್ಬೇಕು ನಮ್ಮ ಧರ್ಮ ಅಂತ ಹೇಳ್ತಕ್ಕಂಥದ್ದು ಅಂತ. ವೈಜ್ಞಾನಿಕ ಅಂತ ಹೇಳಿದ್ರೇನು? ಅದೇ ಅಹಿಂಸಾ, ಸತ್ಯ ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇವಿಷ್ಟನ್ನು ಕೂಡ ನಮ್ಮ ಮನಸ್ಸಿಗೆ ಮತ್ತು ಶರೀರಕ್ಕೆ, ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಮಾಡ್ಕೊಂಡು ಬರ್ತಾ ಇರಬೇಕು. ನಮ್ಮಲ್ಲಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಇವೆ ಅಂತ ಹೇಳ್ತಕ್ಕಂಥದ್ದೇ ಎಷ್ಟು ಜನರಿಗೆ ಗೊತ್ತಿದೆ. ಈ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಸತ್ಪರಿಣಾಮವನ್ನು, ದುಷ್ಪರಿಣಾಮವನ್ನು ಉಂಟು ಮಾಡಬಲ್ಲವು ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಮ್ಮ ಪರಿಚಯ ಇದೆ. ಯದ್ವಾ ತದ್ವಾ ಎಚ್ಚರಗೇಡಿ ತನದಿಂದ ನಾವು ಧಾರ್ಮಿಕ ವಿಚಾರವಾಗಿ ಮಾತನಾಡ್ತಾ ಇರ್ತೇವೆ. ಎಷ್ಟೋ ಜನ ಸಾಧಕರು ಅಂತ ಹೇಳ್ತಕ್ಕಂಥ ವರ್ಗದಲ್ಲೂ ಕೂಡ ಆ ಎಚ್ಚರಗೇಡಿತನ ಇರ್ತದೆ. ಅದನ್ನು ಕಾಣ್ತೀನಿ ನಾನು. ಕಂಡಾಗ, ಹೇ ಭಗವಂತ, ಅವರಿಗೆ ವಿಶೇಷ ಶಕ್ತಿ ಕೊಡು, ವಿವೇಕ ಕೊಡಪ್ಪ ಮೊದಲು ಅಂತ. ವಿವೇಕ ಸಾಧನೆಯಲ್ಲಿ ಮೊದಲು ಬೇಕಾದಂತಹದ್ದು ವಿವೇಕ. ಸುಮ್ಮನೆ ಯಾವ್ದ್ಯಾವುದೋ ಮಾತನ್ನು ಕೇಳ್ಕೊಂಡು ಹೋಗಿ, ಯಾವ್ದ್ಯಾವುದೋ ಸಣ್ಣ ಪುಟ್ಟ ಅನುಭವಗಳನ್ನ ತಗೊಂಡು, ಯಾವ್ದ್ಯಾವುದೋ ಭಾವುಕತೆಯನ್ನು ತೆಗೆದುಕೊಂಡು ಇದೇ ಆಧ್ಯಾತ್ಮಿಕ ಅನುಭವ ಅಂತ ಹೇಳ್ತಕ್ಕಂಥ ನಿರ್ಧಾರಕ್ಕೆ ಬಂದು ದಾರಿ ತಪ್ಪಿ ಗುರಿ ಮುಟ್ಟದೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವೇ ರಾಜಯೋಗದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಶೌಚ, ಸಂತೋಷ, ತಪಸ್ಸು, ಅಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳ್ತಕ್ಕಂಥ 10ನೇ ನಿಯಮವನ್ನ ಇಟ್ಟಿದ್ದಾರೆ. ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಅಂದ್ರೆ ಪರಮಾತ್ಮ. ಪರಮಾತ್ಮನಲ್ಲಿ ಶರಣಾಗತಕ್ಕಂಥದ್ದು ಈಶ್ವರ ಪ್ರಣಿಧಾನ. ಶರಣಾಗಬೇಕಾದ್ರೆ ಎಂತಹ ಭಕ್ತಿ ಇರಬೇಕಾಗುತ್ತೆ. ಮಗುವಿನೋಪಾದಿಯಲ್ಲಿ ಭಕ್ತಿ ಇರಬೇಕಾಗುತ್ತೆ. ಅಂತಹ ಭಕ್ತಿ ಶ್ರದ್ಧೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವನ್ನು ಕೂಡ, ಸಾಧನೆಯನ್ನು ಕೂಡ, ಯಾಕೆಂತಂದ್ರೆ ಅದು ಅಹಂಕಾರವನ್ನು ಉಂಟು ಮಾಡಿಸಬಾರ್ದಲ್ಲ. ನಾನು 10,000 ಜಪ ಮಾಡಿದ್ದೇನೆ, ನಾನು 1 ಕೋಟಿ ಜಪ ಮಾಡಿದ್ದೇನೆ, ನಾನು 20 ಕೋಟಿ ಜಪ ಮಾಡಿದ್ದೇನೆ, ನಾನು ಯಾರಿಗೆ ಕಡಿಮೆ, ಬಾಕಿ ಉಳಿದವರೆಲ್ಲ ಅಷ್ಟು ಮಾಡಿಲ್ಲ, ಅವಕ್ಕೆಲ್ಲ ಸಾಧ್ಯವೇ ಅದಲ್ಲ, ನನ್ನಂತೆ ಇರೋದಕ್ಕೆ ಸಾಧ್ಯವೇ, ಈ ಥರದ ಬಂತು ಅಂತ ಹೇಳಿದ್ರೆ ಅವನು ಅವರಿಗಿಂತ ಕಳಪೆ ಆಗಿಬಿಡ್ತಾನೆ. ಆದ್ರಿಂದ ಈಶ್ವರ ಪ್ರಣಿಧಾನ, ಸರ್ವ ಸಮರ್ಪಣಾ ಭಾವ, ಪ್ರತಿ ದಿನ ಪ್ರತಿ ಕ್ಷಣ ಈ ಸರ್ವ ಸಮರ್ಪಣಾ ಭಾವ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿರಬೇಕು. ಆಗ ಮಾತ್ರವೇ ನಾವು ಜಾರಿ ಬೀಳದೆ, ಪತಿತರಾಗದೆ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿದ್ರೆ ಪಾತಿತ್ಯ ಬಂದ್ಬಿಡ್ತದೆ. ಮೇಲೇರಿದಷ್ಟು ಬೀಳುವ ಸಂಭವ ಹೆಚ್ಚು. ಮೇಲೇರಿದಷ್ಟು ಬೀಳುವ ಸಂಭವ ಹೆಚ್ಚು. ಗುರುತ್ವಾಕರ್ಷಣ ಶಕ್ತಿ ಬಹಳ ಜಾಸ್ತಿ. ತಲೆ ಕೂಡ ತಿರುಗ್ತಾ ಇರ್ತದೆ ಬೇರೆ ಬೇರೆ ಕಾರಣಗಳಿಗಾಗಿ. ಆದ್ರಿಂದ ಸಾಧನೆ ಆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ಸಾಧನೆ ಮಾಡಿ ನಿಜವಾದ ರೀತಿಯಲ್ಲಿಯೇ ಕುಂಡಲಿನಿ ಶಕ್ತಿ ಜಾಗೃತವಾಗಬೇಕಾಗುತ್ತದೆ.
ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಸಾಧನೆ ಮಾಡಿದಂಥ ಆ ಯುಗಾವತಾರ ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಮೊದಲ ಸಂಪುಟವನ್ನು ನಾನು ಹಿಂದೆ ಅದರ ಒಂದು ಬಿಡುಗಡೆಯ ಸಮಾರಂಭದಲ್ಲಿ ಒಂದು ಮಾತು ಹೇಳಿದ್ದೆ. ವಾರಕ್ಕೊಮ್ಮೆ ಅದನ್ನು ಓದಬೇಕು ಅಂತ, ವಾರಕ್ಕೊಮ್ಮೆ ಓದಿ ಮುಗಿಸ್ಬೇಕು ಅಂತ, ಓದಬೇಕಲ್ಲ ಓದಿ ಮುಗಿಸ್ಬೇಕು ಅಂತ. ದಿವಸಕ್ಕೆ 50 ಪುಟದಂತೆ ಓದ್ತಾ ಇತ್ತು ಅಂತ ಹೇಳಿದ್ರೆ 7 ದಿವಸಕ್ಕೆ ಮುಗಿತಿದ್ದೆ. 350 ಪುಟ ಇದೆ ಅದು. ಯಾತಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಸಾಧನೆ ಮಾಡುವಾಗ ಯಾವ ಒಂದು ಪ್ರಾಮಾಣಿಕತೆಯಿಂದ ಸಾಧನೆ ಮಾಡಿದ್ರು, ಯಾವ ರೀತಿಯಲ್ಲಿ ಪರೀಕ್ಷಾತ್ಮಕ ಭಾವದಿಂದ ಸಾಧನೆ ಮಾಡಿಕೊಂಡ್ರು, ತಮ್ಮನ್ನು ತಾವು ಹೇಗೆ ಪರೀಕ್ಷೆಗೆ ಗುರಿ ಮಾಡಿಕೊಂಡ್ರು, ತಮಗಾದಂತಹ ಸಾಕ್ಷಾತ್ಕಾರವನ್ನು ಹೇಗೆ ಪರೀಕ್ಷೆಗೆ ಗುರಿಪಡಿಸಿದ್ರು, ದೇವರನ್ನು ಹೇಗೆ ಪರೀಕ್ಷೆಗೆ ಗುರಿಪಡಿಸಿಕೊಂಡ್ರು, ತಮ್ಮನ್ನು ತಾವು ಹೇಗೆ ಪರೀಕ್ಷೆಗೆ ಗುರಿಪಡಿಸಿಕೊಂಡ್ರು ಅಂತ ಹೇಳ್ತಕ್ಕಂಥದ್ದೆಲ್ಲ ಬರುತ್ತದೆ. ನಮ್ಮನ್ನು ನಾವು ಚೆನ್ನಾಗಿ ಶೋಧಿಸಿಕೊಳ್ಬೇಕಾದದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಒಂದು ಶ್ರೀರಾಮಕೃಷ್ಣರು ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳದ ಹೊರತು ಆತ್ಮ ಜಾಗೃತಿ ಉಂಟಾಗುವುದಿಲ್ಲ ಅಂತ ಹೇಳಿದ ತಕ್ಷಣ ಏನು ಗಡಿಬೇಡಿ ಮಾಡ್ತಕ್ಕಂಥದ್ದಲ್ಲ. ಈ ತಕ್ಷಣದಲ್ಲೇ ಆ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದೇನು ಜಾಗೃತವಾಗೋದಿಲ್ಲ. ಅದಕ್ಕೆ ಹಲವಾರು ಜನ್ಮಗಳೇ ಬೇಕಾಗ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಶಬ್ದವನ್ನು ಉಪಯೋಗಿಸಬಹುದು ಅಂತ ಹೇಳಿದ್ರೆ ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ಹೇಳ್ತಾರೆ. ಯಾರು ಗಂಡು ಹೆಣ್ಣಿನ ಒಂದು ಸಂಪರ್ಕ ಅಂತ ಹೇಳ್ತಕ್ಕಂಥದ್ದು ಶಬ್ದ ಒಂದು ಇದೆಯಲ್ಲ, ಆ ಶಬ್ದ ನೀವೇ ಮನಸ್ಸಿಗೆ ತಂದುಕೊಳ್ಳಿ. ಯಾರು ಒಂದು ಸರ್ತಿ ಸಂಪರ್ಕ ಆಗಿರ್ತದೋ ಅವರು ಒಂದು ಜನ್ಮವನ್ನು ಎತ್ತಬೇಕಾಗ್ತದೆ ಅಂತ. ಹಾಗಿರುವಾಗ ಕೊಂಡಲಿನಿ ಒಂದೇ ಸರ್ತಿ ಏರ್ಬೇಕು ಅಂತ ಹೇಳಿ ಚಡಪಡಿಸಿದ್ರೆ ಅದು ಹೇಗೆ ಸಾಧ್ಯ? ಅದಕ್ಕೋಸ್ಕರ ನಮ್ರತೆಯಿಂದ ಇರಬೇಕು, ನಮ್ರತೆಯಿಂದ ಸಾಧನೆ ಮಾಡ್ತಾ ಇರಬೇಕು. ಬಹಳ ನಮ್ರತೆ. ಆ ನಮ್ರತೆಯ ಮಾತನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ಕರೀಬೇಕಾಗ್ತದೆ. ಆ ನಾನು ಅಂತ ಹೇಳ್ತಕ್ಕಂಥದ್ದನ್ನ ಕಳೆದುಕೊಂಡಾಗ ಮಾತ್ರವೇ ಈ ಭೋಗೇಚ್ಛೆ ಅಂತ ಹೇಳ್ತಕ್ಕಂಥದ್ದು ನಮ್ಮಿಂದ ನಾಶವಾಗುತ್ತದೆ, ಭಗವಂತನ ಅನುಗ್ರಹಕ್ಕೆ ಅನುಕೂಲವಾಗುತ್ತದೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ಪಡೆದವರಲ್ಲಿ ಕೆಲವು ಲಕ್ಷಣಗಳನ್ನು ನೋಡಬಹುದು. ಆತ ಬಾಲಕನ ಹಾಗೋ, ಉನ್ಮತ್ತನ ಹಾಗೋ, ಜಡನ ಹಾಗೋ ಅಥವಾ ಪಿಶಾಚನ ಹಾಗೋ ಆಗಿಬಿಡ್ತಾನೆ. ಆತನಿಗೆ ದೃಢಬೋಧೆ ಆಗುತ್ತದೆ, ನಾನು ಯಂತ್ರ, ಭಗವಂತ ಯಾಂತ್ರಿಕ, ಆತನೇ ಕರ್ತ, ಉಳಿದವರೆಲ್ಲ ಅಕರ್ತ ಎಂಬುದಾಗಿ. ಒಮ್ಮೆ ನನಗೆ ಸಿಕ್ಕರು ಹೇಳಿದ ಹಾಗೆ, ಎಲೆ ಅಲಗುವುದು ಕೂಡ ಭಗವಂತನ ಇಚ್ಛೆಯಿಂದಲೇ, ರಾಮನ ಇಚ್ಛೆಯಿಂದಲೇ ಎಲ್ಲವೂ ಘಟಿಸ್ತದೆ ಎಂಬ ಜ್ಞಾನ ಬೇಕು. ನೇಯ್ಗೆಯವ ಹೇಳ್ತಾ ಇದ್ನಲ್ಲ, ರಾಮನ ಇಚ್ಛೆಯಿಂದ ಬಟ್ಟೆಯ ಬೆಲೆ 1 ರೂಪಾಯಿ 6 ಆಣೆ, ರಾಮನ ಇಚ್ಛೆಯಿಂದ ಡಕಾಯಿತಿ ನಡೆಯಿತು, ರಾಮನ ಇಚ್ಛೆಯಿಂದ ಕಳ್ಳರು ಸಿಕ್ಕಿಬಿದ್ರು, ರಾಮನ ಇಚ್ಛೆಯಿಂದ ಪೊಲೀಸ್ನವರು ನನ್ನನ್ನು ಹಿಡಿದುಕೊಂಡು ಹೋದ್ರು, ಕೊನೆಗೆ ರಾಮನ ಇಚ್ಛೆಯಿಂದ ನನ್ನನ್ನು ಬಿಟ್ಟುಬಿಟ್ರು ಅಂತ. ಇದು ಬಹಳ ಮುಖ್ಯ. ರಾಮನ ಇಚ್ಛೆಯಿಂದ ನನಗೊಂದು ಅರಮನೆ ಆಯಿತು, ರಾಮನ ಇಚ್ಛೆಯಿಂದ ಅರಮನೆ ಆಯಿತು ಅಂತ ಹೇಳೋದು ಸುಲಭ. ರಾಮನ ಇಚ್ಛೆಯಿಂದ ಸೆರೆಮನೆ ಆಯಿತು ಅಂತ ಯಾರು ಹೇಳ್ತಾರೆ? ಸೆರೆಮನೆ ಆದಾಗಲೂ ಕೂಡ ರಾಮನ ಇಚ್ಛೆಯಿಂದ ನನಗೆ ಒಂದು ಸ್ವಲ್ಪ ವಿಶ್ರಾಂತಿ ಸಿಕ್ಕಿದೆ, ಇಲ್ಲೇ ಆನಂದವಾಗಿ ಅವನು ಧ್ಯಾನ ಮಾಡ್ಕೊಂಡಿರ್ತೇನೆ ಅಂತ ಹೇಳೋರೆ. ಏನು ಈ ರಾಮ, ಏನು ಶಕ್ತಿ ಇಲ್ಲ ಅವನಿಗೆ, ಇಷ್ಟೊಂದು ಭಜನೆ ಮಾಡಿದ್ದೇನೆ ನಾನು, ಆದರೂ ಸೆರೆಮನೆಗೆ ಹಾಕಿಸ್ಬಿಟ್ಟ, ಅಥವಾ ಕಷ್ಟ ಕೊಟ್ಬಿಟ್ಟ, ಅಥವಾ ಕಾಯಿಲೆ ಕೊಟ್ಬಿಟ್ಟ, ಅಥವಾ ಏನೋ ತೊಂದರೆ ಕೊಟ್ಬಿಟ್ಟ ಅಂತ ನಾವು ಅವನನ್ನು ಬೈಯೋದಕ್ಕೆ ಸಿದ್ಧರಾಗಿರ್ತೇವೆ. ಸುಖವೂ ಅವನ ಪ್ರಸಾದ, ದುಃಖವೂ ಅವನ ಪ್ರಸಾದ ಅಂತ ಹೇಳ್ತಕ್ಕಂಥ ಅನುಭವ ಬರ್ತದೆ ಯಾರು ನಿಜವಾದ ಭಕ್ತನಾಗಿರ್ತಾನೋ ಅವನು. ಶ್ರೀರಾಮಕೃಷ್ಣರು ಎಷ್ಟೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಇವುಗಳನ್ನೆಲ್ಲ ನಾವು ಎಷ್ಟು ಆಲೋಚನೆ ಮಾಡಿದರೂ ಕಡಿಮೆಯೇ. ಜೀವನ ಬಹಳ ವಿಶಾಲವಾದದ್ದು, ಮಾನುಷ ಜೀವನ ಬಹಳ ವಿಶಾಲವಾದದ್ದು. ಯಾವ್ಯಾವ ಸಂಧಿಗೊಂದಿಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇರಬೇಕಾಗ್ತದೆ ಅಂತನ್ನೋದನ್ನೆಲ್ಲ ನಾವು ಎಚ್ಚರದ ಮನಸ್ಸಿನಿಂದ ಗಮನಿಸಬೇಕಾಗ್ತದೆ. ಆದರೆ ಆ ವಿವರಗಳನ್ನೆಲ್ಲ ಗಮನಿಸುವುದಕ್ಕೆ ಸಮಯ ಸಾಲದು. ಅದಕ್ಕೋಸ್ಕರ ಒಂದು ವಿಚಾರವನ್ನು ನೆನಪಿಟ್ಕೊಂಡ್ರೆ ಸಾಕು, ನಮ್ಮ ಸಮಯವನ್ನ ಮತ್ತು ಶಾರೀರಿಕ ಶಕ್ತಿಯನ್ನ ಅನಾವಶ್ಯಕವಾಗಿ ಅದು ಇದಕ್ಕೆ ಪೋಲು ಮಾಡದೆ ಭಗವಂತನ ಧ್ಯಾನಕ್ಕೆ, ಭಗವಂತನ ಸ್ಮರಣೆಗೆ, ಭಗವಂತನ ಭಜನೆಗೆ, ಭಗವಂತನ ಕಾರ್ಯಕ್ಕೆ ವಿನಿಯೋಗಿಸುವಂತೆ ಆಗಬೇಕು. ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಕೃತಾರ್ಥರಾಗೋಣ ಅಂತ ಬಯಸಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದ್ದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.
ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.